ಕರ್ನಾಟಕದ ಟಿ ಅಭ್ಯರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಗಣಿತ ಪತ್ರಿಕೆಯ ಪೇಪರ್ 1 ಇರಲಿ ಪೇಪರ್ 2 ಇರಲಿ, ಎರಡೂ ಅಭ್ಯರ್ಥಿಗಳಿಗೂ ಕೂಡ ತುಂಬಾ ಫೇವ್ರೆಟ್ ಟಾಪಿಕ್ ಆಗಿರುವಂತಹ ವೃತ್ತದ ಕೋನಗಳ ಬಗ್ಗೆ ಇಂದು ಅಧ್ಯಯನ ಮಾಡೋಣ. ತುಂಬ ಜನರಿಗೆ ಈ ಒಂದು ಜಾಮೆಟ್ರಿ ಪಾರ್ಟ್ ಏನಿದೆ ತಲೆನೋವಾಗಿ ಪರಿಣಮಿಸುತ್ತೆ. ಆದಷ್ಟು ವಿದ್ಯಾರ್ಥಿಗಳು ಇದರ ಒಂದು ಆನ್ಸರ್ ಗೊತ್ತಿಲ್ಲದೆ ಕೋನಗಳನ್ನು ಯಾವುದೋ ರೂಪದಲ್ಲಿ ಲೆಕ್ಕಾಚಾರ ಮಾಡಿ ಅದರ ಆನ್ಸರ್ನ ಟಿಕ್ ಮಾಡಿ ಬರುವಂತಹ ಸಂಭವ ಜಾಸ್ತಿ ಆಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಅದರ ಕಂಪ್ಲೀಟ್ ಆದಂತಹ ತದ್ವಿರುದ್ಧವಾದಂತಹ ಕಾನ್ಸೆಪ್ಟ್ಗಳನ್ನು ಅಧ್ಯಯನ ಮಾಡೋಣ. ತುಂಬಾ ಈಸಿಯಾಗಿ ಈ ವೃತ್ತದ ಕೋನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು ನಿಮ್ಮ ಒಂದು ಟಿ ಪತ್ರಿಕೆಯಲ್ಲಿ. ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಪೇಪರ್ 1 ಇರಲಿ ಪೇಪರ್ 2 ಇರಲಿ, ಎರಡೂ ಪತ್ರಿಕೆಗಳಲ್ಲೂ ಕೂಡ ಫಿಕ್ಸ್ ಮಾರ್ಕ್ಸ್ಗಳನ್ನು ಗಳಿಸುವಂತಹ ಒಂದು ಟಾಪಿಕ್ ಆಗಿದೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಹಾಗಿದ್ರೆ ವೃತ್ತದ ಕೋನಗಳ ಬಗ್ಗೆ ಅಧ್ಯಯನ ಮಾಡೋಣ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಣಿತದ ಜ್ಞಾನವನ್ನು ಮತ್ತಷ್ಟು ಹೆಚ್ಚಿಸಿ ಅಂತ ಹೇಳ್ತಾ ಮೊದಲ ಕಾನ್ಸೆಪ್ಟ್ ಕಡೆಗೆ ಹೋಗೋಣ. ಸರ್ಕಲ್ಸ್ ಥೆರಮ್. ಸೊ ಇಲ್ಲಿ ವೃತ್ತದ ಪ್ರಮೇಯಗಳ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿದ್ರೆ ಯಾವ ರೀತಿಯಾದಂತಹ ಕೋನಗಳನ್ನು ಕೇಳಲಾಗುತ್ತೆ ಅನ್ನುವಂತಹ ಕಂಪ್ಲೀಟ್ ಆದಂಥ ಮಾಹಿತಿ ತಿಳಿಯುತ್ತೆ. ಸೊ ಇಲ್ಲಿ 8 ರೀತಿಯಾದಂತಹ ಕೋನಗಳನ್ನು ನಾನು ಬರ್ಕೊಂಡಿದ್ದೀನಿ. ಇದು 9th ಟೆಕ್ಸ್ಟ್ ಬುಕ್ಕಲ್ಲಿ ವೃತ್ತಗಳು ಅನ್ನುವಂತಹ ಪಾಠದ ಸಂಬಂಧಿಸಿದಂತಹ ಎಲ್ಲ ಥೆರಮ್ಗಳನ್ನು ಕೂಡ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇವುಗಳನ್ನು ಕಲ್ತುಬಿಟ್ರೆ ಸಾಕು, ವೃತ್ತದ ಪ್ರಮೇಯ ತುಂಬಾ ಈಸಿ ಆಗುತ್ತೆ. 10ನೇ ತರಗತಿಯಲ್ಲಿ ಕೇವಲ 2 ಪ್ರಮೇಯಗಳಿದ್ದಾವೆ. ಆ 2 ಪ್ರಮೇಯ ಕೂಡ 10th ಎಕ್ಸಾಮ್ಗೆ ಹೆಲ್ಪ್ ಆಗುವಂಥವು. ಬಟ್ ಅವು ಕೂಡ ನಮಗೆ ಟಿ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ. 9th ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ವೃತ್ತಗಳ ಪಾಠವನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ರೆ ಈ ಸರ್ಕಲ್ಸ್ ಥೆರಮ್ಸಲ್ಲಿ ಯಾವ ಅಂಶಗಳು ಬರುತ್ತವೆ ಮತ್ತು ಕೋನಗಳನ್ನು ಯಾವ ರೀತಿ ಕಂಡು ಹಿಡ್ಕೋಬಹುದು ಅನ್ನುವಂಥ ಕಂಪ್ಲೀಟ್ ಆದಂಥ ಮಾಹಿತಿ ತಿಳಿಯುತ್ತೆ. ಸೊ ಮೊದಲ ಕೋನಕ್ಕೆ ನಾವು ಹೋಗೋಣ. ಅಲ್ಟರ್ನೇಟ್ ಸೆಗ್ಮೆಂಟ್ ಥೆರಮ್ ಅಂತ. ಓಕೆನಾ? ಸೊ ಅಲ್ಟರ್ನೇಟ್ ಸೆಗ್ಮೆಂಟ್ ಥೆರಮ್ ಅಂತ ಏನು ಹೇಳುತ್ತೆ ಅಂದರೆ, for any circle, the angle formed between the tangent and the chord through the point of contact of the tangent is equal to the angle formed by the same chord in the alternate segment. ಇಲ್ಲಿ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ. ವೃತ್ತದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನ ಮೂಲಕ ಎಳೆದ ಜಾಗಳ ನಡುವಿನ ಕೋನವು ಆ ಜಾವು ವೃತ್ತದ ಪರ್ಯಾಯ ವಲಯದಲ್ಲಿ ಉಂಟು ಮಾಡುವ ಕೋನಕ್ಕೆ ಸಮನಾಗಿರುತ್ತದೆ. ಅಂಡರ್ಸ್ಟ್ಯಾಂಡ್ ಆಗದೇ ಇರ್ಬೋದು, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಏನು ಅಂತಂದರೆ ವೆರಿ ಸಿಂಪಲ್ ಆಗಿದೆ. ಇಲ್ಲಿ ವೃತ್ತದಲ್ಲಿ ಡೈಗ್ರಾಮನ್ನು ನೋಡ್ತಾ ಹೋಗ್ರಿ. ವೃತ್ತದಲ್ಲಿ ನಾನು ಒಂದು ಸ್ಪರ್ಶಕವನ್ನು ಎಳೆದಿದ್ದೀನಿ. ಈ ಒಂದು ಸ್ಪರ್ಶಕಕ್ಕೆ ನಾನೇನಾದರೂ ಒಂದು ಈ ಜಾವನ್ನು ನಾನು ತಗೊಳ್ತೀನಿ. ಓಕೆನಾ? ಈ ಜಾವನ್ನು ನಾನು ಎಳೆದ್ರೆ ಇಲ್ಲಿ ಉಂಟಾಗಿರುವಂಥ ಕೋನ ಯಾವುದು ಎಕ್ಸ್ ಅಂತ ಇದೆ ಅಲ್ವಾ? ಈ ಉಂಟಾಗಿರುವಂಥ ಕೋನ ಈ ಒಂದು ಜಾದಿಂದ ಉಂಟಾಗಿರುತ್ತಲ್ವ, ಇನ್ನೊಂದು ಸಬ್ಸ್ಟೆಂಡೆಡ್ ಅಂತ ಕರಿತೀವಿ. ಸಬ್ಸ್ಟೆಂಡ್ ಮಾಡಿರ್ತೀವಲ್ವ, ಇಲ್ಲಿಂದ ಇಲ್ಲಿಗೆ ನಾವು ಎಕ್ಸ್ಟೆಂಡ್ ಮಾಡಿರ್ತೀವಿ. ಅಲ್ಲಿ ಉಂಟಾಗಿರುವಂಥ ಪರ್ಯಾಯ ವಲಯದಲ್ಲಿ ಉಂಟಾಗಿರುವಂಥ ಕೋನಕ್ಕೆ ಸಮ ಆಗಿರುತ್ತೆ. ಕ್ಲಿಯರಾ? ಸಿಂಪಲ್. ಸೊ ಈಗ ಮತ್ತೊಂದು ನಾನು ವೃತ್ತವನ್ನು ತೆಗಿತೀನಿ. ಇಲ್ಲಿ ನೋಡ್ರಿ. ಸೊ ಈ ರೀತಿ ವೃತ್ತ ತೆಗಿತೀನಿ. ಕ್ಲಿಯರ್? ಒಂದು ಸ್ಪರ್ಶಕವನ್ನು ಎಳೆಯೋಣ. ಓಕೆನಾ? ಒಂದು ಸ್ಪರ್ಶಕವನ್ನು ಎಳೆದಿದ್ದೀನಿ. ಇದು ಆ್ಯಕ್ಚುಲಿ ಒಂದೇ ಪಾಯಿಂಟಲ್ಲಿ ಟಚ್ ಆಗಬೇಕು, ಹೀಗೆ ಒಳಗಡೆ ಬರಬಾರ್ದು. ಬಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಇದ್ದರೆ ನಾನೊಂದು ಒಂದೇ ನಿಮಿಷ, ತ್ರಿಜ್ಯ ಎಳಿಬಾರ್ದಲ್ವಾ? ಒಂದೇ ನಿಮಿಷ. ಇಲ್ಲಿ ನಾನು ಜಾವನ್ನು ಎಳಿತೀನಿ ಅಂತ ಅಂದ್ಕೊಳ್ರಿ. ಈ ಜಾದಿಂದ ಇದೇನಿದೆ ಅಲ್ವಾ, ಈ ಜಾದಿಂದ ನಾನು ಮತ್ತೊಂದು ಜಾವನ್ನು ಎಳೆದು ಇದಕ್ಕೆ ಸೇರಿಸಿದ್ರೆ ಇಲ್ಲಿ ಉಂಟಾಗಿರುವಂಥ ಕೋನ ಈ ಕೋನಕ್ಕೆ ಸಮ ಆಗಿರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಈ ಕಡೆ ಉಂಟಾಗಿರುವಂಥ ಕೋನ ಇದು ಕೂಡ ಒಂದು ಟ್ಯಾಂಜೆಂಟ್ ನಮಗೆ. ಓಕೆನಾ? ಅದರಿಂದ ಉಂಟಾಗಿರುವಂಥ ಒಂದು ಏನು ಜಾ. ಸೊ ಈ ಜಾದಿಂದ ಇಲ್ಲಿ ಎಕ್ಸ್ಟೆಂಡ್ ಆಗಿದೆ ಅಲ್ವಾ, ಸಬ್ಸ್ಟೆಂಡ್ ಆಗಿದೆ. ಹಾಗಿದ್ರೆ ಇದರ ಒಂದು ಬೆಲೆಗೆ ಸಮ ಆಗಿರುತ್ತೆ. ಈ ವಾಯ್ಗೆ ಸಮ ಆಗಿರುತ್ತೆ. ಈ ರೀತಿ ಕೊಟ್ಟಿದ್ದಾರೆ ಅವರು. ಅರ್ಥ ಆಯ್ತಾ? ಸಿಂಪಲ್ ಆಗಿದೆ, ನೋ ಕನ್ಫ್ಯೂಷನ್ಸ್. ಕ್ಲಿಯರ್? ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಟರ್ನೇಟ್ ಸೆಗ್ಮೆಂಟ್ ಥೆರಮ್ ಏನು ಹೇಳುತ್ತೆ ಅಂದರೆ, ಇಲ್ಲಿ ನೋಡ್ರಿ, ಇಲ್ಲಿ ಉಂಟಾಗಿದೆ ಅಲ್ವಾ ಎಕ್ಸ್, ಇದು ಪರ್ಯಾಯ ಒಂದು ಖಂಡದಲ್ಲಿ ಉಂಟಾಗಿರುವಂಥ ಕೋನಕ್ಕೆ ಸಮ ಆಗಿರುತ್ತೆ. ಸೇಮ್ ಅದೇ ರೀತಿ ವೈಸ್ ವರ್ಸ ಈ ಕಡೆ. ಡನ್? ಸರಿ. ಸೊ ನೆಕ್ಸ್ಟ್ ಥೆರಮ್ಗೆ ಹೋಗೋಣ. ಇವುಗಳನ್ನು ಕಲ್ತ್ಬಿಟ್ರೆ ತುಂಬಾ ಈಸಿಯಾಗಿ ಲೆಕ್ಕಗಳನ್ನು ಬಿಡಿಸ್ಬೋದು. ಇದೊಂದು ಇಂಪಾರ್ಟೆಂಟ್ ವಿಡಿಯೋ ಅಂತ ನೀವೇ ಹೇಳ್ತೀರಿ. ಓಕೆ, ನೆಕ್ಸ್ಟ್ 2ನೇ ಥೆರಮ್ಗೆ ಹೋಗೋಣ. 2ನೇ ಥೆರಮ್ ಏನು ಅಂದರೆ,
ಸೆಂಟ್ರಲ್ ಆಂಗಲ್ ಥಿಯರಮ್, ದ ಆಂಗಲ್ ಅಟ್ ದಿ ಸೆಂಟರ್ ಥಿಯರಮ್. ವೆರಿ ಸಿಂಪಲ್ ಆದಂತಹ ಇದೊಂದು ಪ್ರಮೇಯ ಆಗಿದೆ. ಓಕೆನಾ. ಸೊ ಏನು ಹೇಳತ್ತಂದ್ರೆ, ದ ಸೆಂಟ್ರಲ್ ಆಂಗಲ್ ಸಬ್ಸ್ಟೆಂಡೆಡ್ ಬೈ ದಿ 2 ಪಾಯಿಂಟ್ಸ್ ಆನ್ ಎ ಸರ್ಕಲ್ ಈಸ್ ಆಲ್ವೇಸ್ ಟ್ವೈಸ್ ದಿ ಇನ್ಸ್ಕ್ರೈಬ್ಡ್ ಆಂಗಲ್ ಸಬ್ಸ್ಟೆಂಡೆಡ್ ಬೈ ದೋಸ್ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಸೊ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತದೆ. ಹೀಗಂದ್ರೆ ಏನು ನೋಡ್ರಿ, ಕ್ಲಿಯರ್ ಆಗಿ ನೋಡ್ರಿ. ಈಗ ನಾನೊಂದು ಕಂಸವನ್ನ ತಗೊಳ್ತೀನಿ ಈ ರೀತಿ. ಓಕೆನಾ. ಈ ರೀತಿ ಒಂದು ಕಂಸ ತಗೊತೀನಿ, ಮತ್ತೆ ಇಲ್ಲೊಂದು ಕಂಸ ತಗೊಳ್ತೀನಿ ಅಂತ ಅನ್ಕೊಳ್ರಿ. ಎರಡು ಒಂದೇ ಕಂಸಗಳೇ. ಓಕೆನಾ, ಒಂದೇ ವೃತ್ತದ ಕಂಸಗಳು. ಸೊ ಈಗ ರೆಡ್ ಕಲರಲ್ಲಿ ತೋರಿಸಿದ್ದೀನಲ್ವಾ, ಇದು ಇದರ ಯಾವ್ದು ಹೇಳ್ರಿ, ಇಲ್ಲಿ ಪರ್ಪಲ್ ಕಲರ್ ಇದೆಯಲ್ಲ, ಇದರ 2 ಪಟ್ಟು ಇರುತ್ತೆ. ಇದು ಎಕ್ಸ್ ಆಗಿದ್ರೆ ಇದು 2x ಆಗುತ್ತೆ. ಸೊ ಹಾಗಿದ್ರೆ ಕಂಸದಿಂದ ಏರ್ಪಟ್ಟ ಕೋನ ಅಂದ್ರೆ ಇಲ್ಲಿ ಒಳಗಡೆ ಇರುವಂಥ ಕೋನ ನೋಡ್ರಿ, ಈ ಕಂಸದಿಂದ ಉಂಟಾದಂಥ ಕೋನ ಇದೆ ಅಲ್ವಾ, ಈ ಕೋನ ನೋಡ್ರಿ, ಈ ಕೋನದ ಅರ್ಧ ಇರುತ್ತೆ. ಅಥವಾ ಈ 2x ಅನ್ನೋದೇನಿದೆ ಇಲ್ಲಿದೆ ಅಲ್ವಾ, ವೃತ್ತ ಕೇಂದ್ರದ ಕೋನ, ಈ ಕೋನ ಇಲ್ಲಿ ಇದು ಕಂಸದಿಂದ ಏರ್ಪಟ್ಟಂತಹ ಒಂದು ಕೋನಕ್ಕೆ 2 ಪಟ್ಟು ಜಾಸ್ತಿ ಇರುತ್ತೆ. 2 ಪಟ್ಟು ಜಾಸ್ತಿ ಇರುತ್ತೆ. ಗೊತ್ತಾಯ್ತಾ. ಇಲ್ಲಿ ನೋಡ್ರಿ, ಈಗೇನಾದ್ರೂ ಈ ಒಂದು ಕಂಸದ ವ್ಯಾಲ್ಯೂ 50 ಅಂತ ಅಂದ್ರೆ ಈ ಒಳಗಡೆ ಇರುವಂಥ ಅದರ ಕೋನ 50 ಆಗಿರುತ್ತೆ. ಓಕೆನಾ. ಸೊ ಅಂದರೆ 50ಇಂದ ಉಂಟಾಗಿರುವಂಥ ಕೋನ 50 ಡಿಗ್ರಿ ಆಗಿರುತ್ತೆ. ಹಾಗಿದ್ರೆ ಇದರ ಅರ್ಧ ಎಷ್ಟಿರುತ್ತೆ ಹೇಳ್ರಿ, ಒಳಗಡೆ 25 ಡಿಗ್ರಿ ಇರುತ್ತೆ. ಕ್ಲಿಯರಾ, ಅರ್ಥ ಆಯ್ತಾ. ಸೊ ಇಲ್ಲಿ ತೋರಿಸ್ತೀನಿ ನೋಡ್ರಿ, ಉದಾಹರಣೆಗೆ ಸೊ ಈ ರೀತಿ ಇದೆ ಅನ್ಕೊಳ್ರಿ. ನಾನಿವಾಗ ಇಲ್ಲಿ 30 ಡಿಗ್ರಿ ಅಂತ ತಗೊಂಡ್ರೆ ಇದರ 2 ಪಟ್ಟು ಈ ವೃತ್ತ ಕೇಂದ್ರದಲ್ಲಿರುವಂಥ ಕೋನ ಇರುತ್ತೆ. ಇದು ವೃತ್ತ ಕೇಂದ್ರದ ಪ್ರಮೇಯ. ಓಕೆನಾ. ಇದರ ಈ ಕಂಸದ 2 ಪಟ್ಟು ವೃತ್ತ ಕೇಂದ್ರದ ಒಂದು ಕೋನ ಇರುತ್ತೆ. ಕ್ಲಿಯರ್. ಹಾಗಿದ್ರೆ ಇನ್ನೊಂದು ಡಯಾಗ್ರಾಮ್ ಅನ್ನ ತೆಗಿತೀನಿ ನಾನು. ನೋಡ್ರಿ, ಇನ್ನೊಂದು ಡಯಾಗ್ರಾಮ್ ಅನ್ನ ತೆಗಿತೀನಿ. ಹಾಗಿದ್ರೆ ಈಗ ಇಲ್ಲೊಂದು ರೇಖೆ ಅನ್ಕೊಳ್ರಿ, ಈ ಕಡೆ ಒಂದು ತ್ರಿಜ್ಯ ಅನ್ಕೊಳ್ರಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಹಿಂಗೆ ಬಂದ್ಬಿಡ್ತೀನಿ ಇದ್ರ ಮೇಲೆ. ಓಕೆನಾ. ಸೊ ಹಾಗಾದರೆ ಇದೆಷ್ಟಿರುತ್ತೋ ಇದರ 2 ಪಟ್ಟು ಇದು ಒಳಗಡೆದಿರುತ್ತೆ. ಸರ್ ಇಲ್ಲಿ ಬರಲಿಲ್ಲಲ್ವಾ, ಸೆಗ್ಮೆಂಟ್ ಬರಲಿಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನಂದರೆ ಇದ್ರ ಮೇಲ್ಗಡೆ ಒಂದು ಬಂದಿದೆ ಅಲ್ವಾ, ನೋಡ್ರಿ ದೊಡ್ಡದು ಬಂದಿದೆ ಅಲ್ವಾ, ಇದ್ರ ಮೇಲ್ಗಡೆ ಒಂದು ಬಂದಿದೆ. ಹಾಗಿದ್ರೆ ಒಳಗಡೆದೆಲ್ಲಿದೆ ಸಣ್ಣದು, ವೃತ್ತ ಕೇಂದ್ರದಲ್ಲಿದೆ, ಇಲ್ಲಿದೆ. ಕ್ಲಿಯರ್, ಅರ್ಥ ಆಯ್ತಾ. ಸೊ ಇದು ನಮ್ಮ ವೃತ್ತ ಕೇಂದ್ರದ ಪ್ರಮೇಯ. ಕ್ಲಿಯರ್. ಸೊ ಅದನ್ನೇ ಇಲ್ಲಿ ಅವರು ಒಂದು ಫಾರ್ಮುಲಾ ರೀತಿ ಕೊಟ್ಟಿದ್ದಾರೆ. ಡನ್. ಓಕೆ, ಥರ್ಡ್ ಪ್ರಮೇಯಕ್ಕೆ ಹೋಗೋಣ. ಸೊ ಟಿಗೆ ಸಂಬಂಧಿಸಿದಂತಹ ಎಲ್ಲ ಕ್ವಶನ್ಗಳನ್ನು ಕೂಡ ಆಮೇಲೆ ಬಿಡಿಸೋಣಂತೆ. ಸೊ ಮೊದಲಿಗೆ ಈ ಪ್ರಮೇಯಗಳನ್ನು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಈಸಿಯಾಗಿ ಬಿಡಿಸ್ಬಹುದು. ಸರಿ, ನೆಕ್ಸ್ಟ್ ಥೆರಮ್ ಹೇಳುತ್ತೆ ಆಂಗಲ್ಸ್ ಇನ್ ದಿ ಸೇಮ್ ಸೆಗ್ಮೆಂಟ್ ಥೆರಮ್. ನೋಡ್ರಿ, ಆಂಗಲ್ಸ್ ಇನ್ ದಿ ಸೇಮ್ ಸೆಗ್ಮೆಂಟ್ ಥೆರಮ್. ಓಕೆನಾ. ಸೊ ಏನು ಹೇಳುತ್ತೆ ಆಂಗಲ್ಸ್ ಇನ್ ದಿ ಸೇಮ್ ಸೆಗ್ಮೆಂಟ್ ಥೆರಮ್. Angles formed in the same segment, either major segment or minor segment of a circle are equal. ಕನ್ನಡದಲ್ಲಿ ನೋಡ್ರಿ, ಒಂದು ವೃತ್ತದ ಒಂದೇ ಖಂಡದಲ್ಲಿರುವ ಕೋನಗಳು ಪರಸ್ಪರ ಸಮನಾಗಿರ್ತವೆ. ಅಂದರೆ ಇದರ ಅರ್ಥ ಏನು ಅಂದರೆ, ನೋಡ್ರಿ, ಒಂದು ವೃತ್ತ ಇದೆ ಅಂದರೆ ನಾನೊಂದು ಜಾವನ್ನು ಎಳಿತೀನಿ. ಈ ಜಾ ಹೇಳಿದ್ರೆ ಈ ಭಾಗ ಏನಿದೆ ಅಲ್ವಾ, ಇದಕ್ಕೆ ನಾವು ವೃತ್ತಖಂಡ ಅಂತೀವಿ, ಸೆಗ್ಮೆಂಟ್ ಅಂತೀವಿ. ಸೆಗ್ಮೆಂಟ್, ವೃತ್ತಖಂಡ. ಓಕೆನಾ. ಸೊ ಈ ವೃತ್ತಖಂಡ ಸಣ್ಣದಾಗಿದೆ, ಈ ಕಡೆ ಇನ್ನೊಂದು ವೃತ್ತಖಂಡ ಇದೆ ಅಲ್ವಾ, ಇದು ದೊಡ್ಡ ವೃತ್ತಖಂಡ. ನೋಡ್ರಿ, ಇದು ಮೇಜರ್, ಇದು ಮೈನರ್. ಕ್ಲಿಯರ್ ಅಲ್ವಾ. ಸೊ ಹಾಗಾದ್ರೆ ಈಗ ಅವ್ರು ಏನು ಹೇಳ್ತಾರಂದ್ರೆ, ಇಲ್ಲಿಂದ ನೀನೇನಾದ್ರೂ ಈ ರೀತಿ ನೀನು ಜಾಗಳನ್ನ ಹೇಳಿದ್ರೆ ಅದೇ ಒಂದು ಪಾಯಿಂಟ್ಗಳಿಂದ ಮತ್ತೊಂದು ಜಾವನ್ನ ಹೇಳಿದ್ರೆ ಇಲ್ಲಿ ಉಂಟಾಗಿರುವಂತಹ ಎರಡೂ ಕೋನಗಳು ಸಮನಾಗಿ ಇರ್ತವೆ. ಇದು 10 ಇದ್ರೆ ಇದು 10 ಇರುತ್ತೆ, ಇದು 50 ಇದ್ರೆ ಇದು 50 ಇರುತ್ತೆ. ಹಾಗಾದ್ರೆ ಈ
ಇವೆರಡು ಕೋನಗಳು ಕೂಡ ಸಮನಾಗಿರ್ತವೆ. ಅರ್ಥ ಆಯ್ತಾ? ಸೊ ಇದೊಂದು ಸೆಗ್ಮೆಂಟು, ಈ ಕಡೆ ಇರುವಂಥ ಕೋನಗಳು ಸಮ, ಇದೊಂದು ಸೆಗ್ಮೆಂಟು, ಇವೆರಡು ಕೋನಗಳು ಸಮ. ಈಗ ಒಂದು ಡಯಾಗ್ರಾಮ್ ತೆಗಿತೀನಿ ನೋಡ್ರಿ. ಸೊ ಇಲ್ಲಿ ಒಂದು ಜಾವನ್ನ ಎಳಿತೀನಿ, ಒಂದು ಸೆಗ್ಮೆಂಟ್ ಉಂಟಾಗುತ್ತೆ. ಕ್ಲಿಯರಾ? ಹಾಗಿದ್ರೆ ನಾನು ಇಲ್ಲಿ ಒಂದು ಕೋನವನ್ನು ತೆಗಿತೀನಿ, ಓಕೆನಾ? ಇಲ್ಲಿ ಒಂದು ಕೋನವನ್ನು ಬಿಡಿಸ್ತೀನಿ, ಈ ರೀತಿ ಬಿಡಿಸ್ತೀನಿ. ಸೊ ಇವಾಗ ಈ ಕೋನ ಇದೆಯಲ್ಲ, ಈ ಕೋನಕ್ಕೆ ಸಮ ಆಗುತ್ತಾ? ಆಗಲ್ಲ. ಯಾಕಂದ್ರೆ ಈ ಎರಡೂ ಕೋನಗಳು ಒಂದೇ ಸೆಗ್ಮೆಂಟಲ್ಲಿ ಇಲ್ಲ. ಎರಡೂ ಒಂದೇ ಸೆಗ್ಮೆಂಟಲ್ಲಿ ಇದ್ರೆ ಆ ಕೋನಗಳು ಏನಾಗಿರ್ತವೆ? ಪರಸ್ಪರ ಸಮನಾಗಿರ್ತವೆ. ಡಯಾಗ್ರಾಮಲ್ಲಿ ನೋಡ್ಬೋದು, ಕೋನ ಎ ಕೋನ ಸಿಗೆ ಸಮ. ಇನ್ನೊಂದು ಹಾಕ್ಬೋದು ನಾವು, ಇನ್ನೊಂದು ಹಾಕಿ ಈಗಲೂ ಹೇಳ್ಬೋದು. ಇಲ್ಲಿ ನಾನು ಏನು ಕೊಡ್ತೀನಿ? ಪಿ ಅಂತ ಕೊಡ್ತೀನಿ. ಈ ಕೋನ ಪಿ ಕೂಡ ಟೀಟಾನೇ ಆಗಿರುತ್ತೆ. ಎಷ್ಟೇ ಬರಲಿ, ಒಂದೇ ಸೆಗ್ಮೆಂಟಲ್ಲಿರುವಂಥ ಎಲ್ಲ ಕೋನಗಳು ಕೂಡ ಸಮನಾಗಿರ್ತವೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ನೋಡೋಣ ಥೆರಮ್, ಆ್ಯಂಗಲ್ ಇನ್ ಸೆಮಿಸರ್ಕಲ್ ಥೆರಮ್. ಆ್ಯಂಗಲ್ ಇನ್ ಸೆಮಿಸರ್ಕಲ್ ಥೆರಮ್. ಸೆಮಿಸರ್ಕಲ್ ಅಂದರೆ ಅರ್ಧ ವೃತ್ತ. ಸೆಮಿಸರ್ಕಲ್ ಅಂದರೆ ಅರ್ಧ ವೃತ್ತ. ಓಕೆನಾ? ಸೊ ಈ ಒಂದು ಥೆರಮ್ ಏನು ಹೇಳುತ್ತೆ ಅಂದರೆ, ಆ್ಯನ್ ಆ್ಯಂಗಲ್ ಇನ್ ಅ ಸೆಮಿಸರ್ಕಲ್ ಈಸ್ ಆಲ್ವೇಸ್ ಅ ರೈಟ್ ಆ್ಯಂಗಲ್. ವೆರಿ ಸಿಂಪಲ್. ಅರ್ಧ ವೃತ್ತದಲ್ಲಿರುವ ಕೋನ ಯಾವಾಗಲೂ ಸಮ ಕೋನ ಅಂದರೆ 90 ಡಿಗ್ರಿ. ಇದು ಸಮ ಕೋನ ಅಲ್ಲ, ಲಂಬ ಕೋನ ಅಂತ ಆಗಬೇಕು. ಲಂಬ ಕೋನ ಆಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಏನಂದರೆ, ಈಗ ನಾನು ಒಂದು ಅರ್ಧ ವೃತ್ತವನ್ನು ಡ್ರಾ ಮಾಡ್ತೀನಿ ಅನ್ಕೊಡ್ರಿ. ಸೊ ಈ ರೀತಿ ಅರ್ಧ ವೃತ್ತವನ್ನು ಡ್ರಾ ಮಾಡಿದ್ರೆ, ಇಲ್ಲಿ ನಾನೇನಾದರೂ ಈ ರೀತಿ ಜಾಗಗಳನ್ನು ಎಳೆದ್ರೆ, ಈ ಒಂದು ಕೋನ 90 ಡಿಗ್ರಿಗೆ ಸಮ ಆಗಿರುತ್ತೆ. ಕ್ಲಿಯರಾ? ಹೀಗೆ ಪೂರ್ಣ ವೃತ್ತ ನೋಡ್ರಿ. ಸೊ ಹಾಗಾದರೆ ಈ ಕಡೆ ಒಂದು ನಾನು ಏನಾದರೂ ಹೇಳಿದ್ರೆ ಇಲ್ಲಿರುವಂಥ ಕೋನ 90 ಆಗಿರುತ್ತೆ. ನೋಡ್ರಿ, ಇಲ್ಲಿ ಇದು 90, ಇದು 90, ಇದು 90. ಯಾಕಂದರೆ ಇಲ್ಲಿ ನಾವೇನು ಮಾಡಿದ್ದೀವಿ? ಒಂದು ವ್ಯಾಸದಿಂದ ಸೇರಿಸಿದ್ದೀವಿ ಎರಡು ಜಾಗಳನ್ನು. ಓಕೆನಾ? ಒಂದು ವ್ಯಾಸ, ಎರಡು ಜಾ. ನೋಡ್ರಿ, ಈ ರೀತಿ ಇದ್ದರೆ ಇಲ್ಲಿ 90 ಡಿಗ್ರಿ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ನಾವು ಆಗಲೇ ಥೆರಮಲ್ಲಿ ಕಲ್ತಿದ್ವಿ, ಇಲ್ಲಿಂದ ಅದು ವ್ಯಾಸ ಆಗಿರಲ್ಲ, ಕೇವಲ ಜಾದಿಂದ, ವೃತ್ತಖಂಡದಿಂದ ಈ ರೀತಿ ಇದ್ರೆ ಇವೆರಡು ಕೋನಗಳು ಸಮ ಅಂತ ಕಲ್ತಿದ್ವಿ. ಏನಾದ್ರೂ ಇದು ವ್ಯಾಸ ಆಗಿದ್ರೆ ಅಲ್ಲಿರುವಂಥ ಎರಡು ಜಾಗಗಳಿಂದ ಉಂಟಾದಂಥ ನಡುವಿನ ಕೋನ 90 ಡಿಗ್ರಿ ಆಗಿರುತ್ತೆ. ಕ್ಲಿಯರ್? ಸಿಂಪಲ್ ಥೆರಮ್. ನೆಕ್ಸ್ಟ್ 5th ಒನ್, ಕಾರ್ಡ್ ಆಫ್ ಎ ಸರ್ಕಲ್ ಥೆರಮ್. ಅಂದರೆ ಜಾದ ಒಂದು ಪ್ರಮೇಯ ಅಂತ ಕರಿತೀವಿ. ನೋಡ್ರಿ, ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಸೆಂಟರ್ ಆಫ್ ದಿ ಸರ್ಕಲ್ ಟು ಎ ಕಾರ್ಡ್ ಬೈಸೆಕ್ಟ್ ದಿ ಕಾರ್ಡ್ ಅಂತ ಹೇಳಿದರೆ. ಬೈಸೆಕ್ಟ್ ಅಂದರೆ ಕಟ್ ಮಾಡ್ತಾ ಇದೆ. ಕನ್ನಡದಲ್ಲಿ ನೋಡ್ರಿ, ವೃತ್ತದ ಕೇಂದ್ರದಿಂದ ಜಾಗ ಎಳೆದಿರುವ ಲಂಬರೇಖೆ ಆ ಜಾವನ್ನು ಭಾಗವಾಗಿ ವಿಭಜಿಸುತ್ತದೆ. ಓಕೆ, ನೋಡ್ರಿ, ಸಿಂಪಲ್, ಏನಿಲ್ಲ. ಇಲ್ಲಿ ಒಂದು ಜಾವನ್ನು ಎಳೆದಿದ್ದೀವಿ. ಓಕೆನಾ? ಈ ಜಾವನ್ನು ಎಳೆದಿದ್ದೀವಿ. ಈ ಜಾದಿಂದ, ಓಕೆನಾ, ವೃತ್ತ ಕೇಂದ್ರದವರೆಗೆ ನಾವು ಒಂದು ರೇಖೆಯನ್ನು ಎಳೆದ್ರೆ ಏನು ಮಾಡುತ್ತೆ ಅಂದರೆ, ಈ ಒಂದು ಜಾದ ಉದ್ದವನ್ನು ಎರಡು ಸಮಭಾಗಗಳಾಗಿ ಕಟ್ ಮಾಡುತ್ತೆ. ಉದಾಹರಣೆಗೆ ಇದು ಟೋಟಲ್ ಆಗಿ 8 ಇದ್ರೆ ಈ ಕಡೆ 4 ಸೆಂಟಿಮೀಟರು, ಈ ಕಡೆ 4 ಸೆಂಟಿಮೀಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ವೆರಿ ಸಿಂಪಲ್. ಸೊ ಯಾವುದೇ ಒಂದು ವೃತ್ತ ಇರಲಿ, ಓಕೆನಾ, ನಾನು ಎಲ್ಲೋ ಒಂದು ಜಾ ಎಳಿತೀನಿ, ಇಲ್ಲಿಂದ ನಾನು ಏನಾದರೂ ತ್ರಿಜ್ಯವನ್ನು ಹೇಳಿದ್ರೆ, ಓಕೆನಾ, ಆ್ಯಕ್ಚುಲಿ ತ್ರಿಜ್ಯ ಅನ್ಬಾರ್ದು, ಒಂದು ಲಂಬರೇಖೆಯನ್ನು ಹೇಳಿದ್ರೆ ಈ ಒಂದು ಜಾವನ್ನು ಅದು ಕರೆಕ್ಟಾಗಿ ಹಾಫ್ ಕಟ್ ಮಾಡುತ್ತೆ. ಅಂಡರ್ಸ್ಟ್ಯಾಂಡ್? ಸರಿ. ನೆಕ್ಸ್ಟ್, ಆ್ಯಂಗಲ್ ಸಬ್ಟೆಂಡೆಡ್ ಬೈ ಈಕ್ವಲ್ ಕಾರ್ಡ್ಸ್ ಥೆರಮ್. ಏನು ಹೇಳುತ್ತೆ? ಆ್ಯಂಗಲ್ ಸಬ್ಟೆಂಡೆಡ್ ಬೈ ದಿ ಈಕ್ವಲ್ ಕಾರ್ಡ್ಸ್ ಥೆರಮ್. ಟೂ ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ subtend equal angles at the center of the circle. ಓಕೆ, ನೋಡ್ರಿ, ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನವನ್ನು ಉಂಟು ಮಾಡುತ್ತವೆ. ನೋಡ್ರಿ, ಏನಾದರೂ ಈ ಒಂದು ಜಾ ಎಳೆದಿರುವಂಥ ಈ ಒಂದು ಜಾ ಎರಡೂ ಸಮ ಆಗಿದ್ರೆ ಇವುಗಳನ್ನು ನೀವು ಏನಂದರೆ ಕೇಂದ್ರಕ್ಕೆ ಸೇರಿಸಿದ್ರೆ ಆ ಕೇಂದ್ರದಲ್ಲಿ ಉಂಟಾಗಿರುವಂಥ ಎರಡಕ್ಕೆರಡು ಕೋನಗಳು ಸಮನಾಗಿರ್ತವೆ. ಉದಾಹರಣೆ ನೋಡ್ರಿ, ಈಗ ನಾನು ಒಂದು ವೃತ್ತವನ್ನು ತೆಗೆದಿದ್ದೀನಿ ಅಂದಮೇಲೆ, ಓಕೆನಾ, ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಜಾವನ್ನು ತಗೊಳ್ತೀನಿ,
ಓಕೆನಾ. ಇವೆರಡರ ಉದ್ದ ಸಮ ಆಗಿದ್ರೆ ಇವುಗಳನ್ನು ನಾನು ಏನು ಮಾಡ್ಬೇಕು ಹೇಳ್ರಿ, ಎರಡು ಇವೇನಿದಾವಲ್ಲ ಜಾದ ಕೇಂದ್ರಗಳನ್ನು, ಎರಡು ಜಾದ ಕೇಂದ್ರಗಳಲ್ಲ, ಎರಡು ಜಾದ ಬಿಂದುಗಳನ್ನು, ಈ ಒಂದು ಬಿಂದು ಈ ಬಿಂದುವನ್ನ ನಾನು ವೃತ್ತ ಕೇಂದ್ರಕ್ಕೆ ಸೇರಿಸ್ತೀನಿ. ಇದನ್ನು ಕೂಡ ಜಾದ ಎರಡು ಬಿಂದುಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸ್ತೀನಿ. ಸೇರಿಸಿದಾಗ ಇಲ್ಲಿ ಉಂಟಾಗಿರುವಂತಹ ಕೋನ ಸಮನಾಗಿರುತ್ತೆ. ಅರ್ಥ ಆಯ್ತಾ? ಎರಡು ಕೋನಗಳು ಸಮನಾಗಿರ್ತವೆ. ಈಗ ಉದಾಹರಣೆಗೆ ಇಲ್ಲೊಂದು ತಗೊಳ್ತೀನಿ ನಾನು, ಇದು ಕೂಡ ಸೇಮ್ ಇದೆ ಅನ್ಕೊಳ್ರಿ. ಹಾಗಿದ್ರೆ ಈ ಮೂರು ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಯಾಕಂದ್ರೆ ಇವೆರಡು ಕೋನಗಳು ಸಮಾನ, ಹಾಗಿದ್ರೆ ಇದು ಇವೆರಡು ಕೋನಗಳ ಸಮ, ಹಾಗಿದ್ರೆ ಪರಸ್ಪರ ಸಮನಾಗಿರ್ತವೆ. ಕ್ಲಿಯರ್? ಅಂಡರ್ಸ್ಟ್ಯಾಂಡ್? ಸರಿ, ನೆಕ್ಸ್ಟ್ ಥೆರಮ್ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಥೆರಮ್, ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಥೆರಮ್ ಅಂತ ಕರಿತೀವಿ. ಚಕ್ರೀಯ ಚತುರ್ಭುಜ ಅಂತ ಕೇಳಿದಿರಿ ಹೆಸರನ್ನ, ಚಕ್ರೀಯ ಚತುರ್ಭುಜ ಅಂತ. ಚಕ್ರೀಯ ಚತುರ್ಭುಜ ಅಂದ್ರೆ ವೃತ್ತದ ಒಳಗಡೆ ಚತುರ್ಭುಜ ಇದ್ರೆ ಅದಕ್ಕೆ ನಾವು ಚಕ್ರೀಯ ಚತುರ್ಭುಜ ಅಂತೀವಿ. ಅದರಲ್ಲೂ ಕೂಡ ದ ಸಮ್ ಆಫ್ ದಿ ಅಪೋಸಿಟ್ ಆಂಗಲ್ಸ್ ಇನ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ನೋಡ್ರಿ, ಒಂದು ಚತುರ್ಭುಜದಲ್ಲಿ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 180 ಆಗಿದ್ರೆ ಅದಕ್ಕೆ ನಾವು ಚಕ್ರೀಯ ಚತುರ್ಭುಜ ಅಂತೀವಿ. ಅಂದ್ರೆ ಈ ಕೋನ ಎ ಮತ್ತು ಕೋನ ಸಿ ಗಳ ಮೊತ್ತ 180ಕ್ಕೆ ಸಮ ಇದ್ರೆ ಅದನ್ನು ನಾವು ಚಕ್ರೀಯ ಚತುರ್ಭುಜ ಅಂತೀವಿ. ಅಥವಾ ಈ ಕೋನ ಡಿ ಮತ್ತು ಕೋನ ಬಿ ಎರಡು ಅಪೋಸಿಟ್ ಆಂಗಲ್ಸ್, they are opposite to each other, their sum must be 180 degree. If it is 180 degree, then we can say that they are or it is cyclic quadrilateral. Understand? ಏನಿಲ್ಲ, ಎರಡು ಅಭಿಮುಖ ಕೋನಗಳು ಈ ಚತುರ್ಭುಜದಲ್ಲಿ ಎರಡು ಅಭಿಮುಖ ಕೋನಗಳ ಮೊತ್ತ 180 ಆಗಿದ್ರೆ ಅವುಗಳನ್ನು ನಾವು ಚಕ್ರೀಯ ಚತುರ್ಭುಜ ಅಂತೀವಿ. ಅಂಡರ್ಸ್ಟ್ಯಾಂಡ್? ವೆರಿ ಈಸಿ. ನೆಕ್ಸ್ಟ್ ಥೆರಮ್ಗೆ ಬರೋಣ. ಈಗ ಮತ್ತೊಂದು ಇಂಪಾರ್ಟೆಂಟ್ ಥೆರಮ್, ಇದನ್ನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಫಿಕ್ಸ್ ಆಗಿ ಕೇಳುವಂಥ ಥೆರಮ್ಗಳಿವು. ಓಕೆನಾ. ಇಲ್ಲೊಂದು 8th ಥೆರಮ್ ಒಂದು, ಇನ್ನೊಂದು 9th ಒಂದು ಥೆರಮ್ ಇದೆ. ಇವೆರಡರಲ್ಲಿ ಒಂದಂತೂ ಫಿಕ್ಸ್ ಕೇಳ್ತಾರೆ ಎನ್ಯುವಲ್ ಎಕ್ಸಾಮ್ಗೆ. ಓಕೆನಾ. ಸೊ 3 ಅಂಕಗಳಿಗೆ ಬರುವಂಥ ಒಂದು ಕ್ವಶನ್. ಓಕೆನಾ. ಏನು ಹೇಳ್ತಾರೆ ಅವರು, ದ ಟ್ಯಾಂಜೆಂಟ್ ಮೇಕ್ಸ್ ಅ ರೈಟ್ ಆಂಗಲ್ ವಿತ್ ದಿ ರೇಡಿಯಸ್ ಆಫ್ ಎ ಸರ್ಕಲ್ ಅಟ್ ದಿ ಪಾಯಿಂಟ್ ಆಫ್ ದಿ ಟ್ಯಾಂಜೆನ್ಸಿ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ವೃತ್ತದ ಕೇಂದ್ರದಿಂದ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯವು ಲಂಬವಾಗಿರುತ್ತದೆ. ವೃತ್ತದ ಕೇಂದ್ರದಿಂದ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯವು, ನೋಡ್ರಿ, ಈ ವೃತ್ತದ ಕೇಂದ್ರದಿಂದ ಈ ಸ್ಪರ್ಶಕಕ್ಕೆ ನಾನು ಎಳೆದಿರ್ತೀನಲ್ವಾ ತ್ರಿಜ್ಯ, ಈ ತ್ರಿಜ್ಯ ಯಾವಾಗಲೂ 90 ಡಿಗ್ರಿ ಆಗಿರುತ್ತೆ ಅಂತ ಹೇಳ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ಈ ರೀತಿ ಇದೆ ಅಂದರೆ, ನಾನೊಂದು ಸ್ಪರ್ಶಕವನ್ನು ಎಳಿತೀನಿ, ಈ ಸ್ಪರ್ಶಕವನ್ನು ನಾನು ವೃತ್ತ ಕೇಂದ್ರಕ್ಕೆ ಸೇರಿಸ್ತೀನಿ, ಯಾವುದೋ ಒಂದು ಬಿಂದುವನ್ನು ಸೇರಿಸ್ತೀನಿ. ಹಾಗಿದ್ರೆ ಇಲ್ಲಿ ಉಂಟಾಗಿರುವಂಥ ಕೋನ ಯಾವಾಗಲೂ ಕೂಡ 90 ಡಿಗ್ರಿ ಆಗಿರುತ್ತೆ. ನೆನ್ಪಿಟ್ಕೊಂಬಿಡಿ, ತ್ರಿಜ್ಯ ಮತ್ತು ಸ್ಪರ್ಶಕ ಎರಡೂ ಕೂಡ ಲಂಬವಾಗಿರ್ತವೆ. ನೆಕ್ಸ್ಟ್, ಸೊ ಲಾಸ್ಟ್ ಥೆರಮ್, ಟೂ ಟ್ಯಾಂಜೆಂಟ್ಸ್ ಥೆರಮ್ ಅಂತ ಹೇಳ್ತಾ ಇದ್ದಾರೆ, ಸ್ಪರ್ಶಕಗಳ ಥೆರಮ್. ಇಫ್ ಟೂ ಟ್ಯಾಂಜೆಂಟ್ ಲೈನ್ ಪಿ ಎ ಆ್ಯಂಡ್ ಪಿ ಬಿ ಆರ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್, ದೆನ್ ಟೂ ಟ್ಯಾಂಜೆಂಟ್ಸ್ ಹ್ಯಾವ್ ದ ಸೇಮ್ ಲೆಂತ್. ಅಂದರೆ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಕನ್ನಡದಲ್ಲಿ ನೋಡ್ರಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮವಾಗಿರುತ್ತವೆ ಅಂತ ಹೇಳ್ತಿದ್ದಾರೆ. ಬಾಹ್ಯ ಬಿಂದು ಅಂದರೆ ಈ ಪಿ, ಎಕ್ಸ್ಟರ್ನಲ್ ಪಾಯಿಂಟಿಂದ ನೀವೇನಾದರೂ ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ಎಳೆದ್ರೆ ಬಾಹ್ಯ ಬಿಂದುವಿನಿಂದ ಮ್ಯಾಕ್ಸಿಮಮ್ 2 ಎಳಿಬೋದು. ಓಕೆನಾ. ಈ ಒಂದು ಎಕ್ಸ್ಟರ್ನಲ್ ಪಾಯಿಂಟಿಂದ ಓನ್ಲಿ 2 ಟ್ಯಾಂಜೆಂಟ್ಸ್ ಆರ್ ಪಾಸಿಬಲ್. ಓಕೆನಾ. ಎಳೆದ್ರೆ ಇವೆರಡರ ಉದ್ದ ಸಮನಾಗಿರ್ತವೆ. ಪಿ ಎ ಈಸ್ ಈಕ್ವಲ್ ಟು ಪಿ ಬಿ ಅಂತ ಕರೆದಿದ್ದಾರೆ ಅವರು. ಕ್ಲಿಯರ್? ನೀವು ಒಂದು ವೃತ್ತವನ್ನು ತೆಗೆದು, ಓಕೆನಾ, ಯಾವುದಾದ್ರೂ ಒಂದು ಬಾಹ್ಯ ಬಿಂದುವನ್ನು ತಗೊಂಡು ಇಲ್ಲಿಂದ ಎರಡು ಸ್ಪರ್ಶಕಗಳನ್ನು ಎಳೆದ್ರೆ ಇವೆರಡರ ಉದ್ದ ಸಮ ಇರುತ್ತೆ. ನೋಡ್ರಿ, ಇಲ್ಲಿ ಏನು ಮಾಡ್ತೀನಿ ನಾನು, ಇದನ್ನ ಇಲ್ಲಿ ಸೇರಿಸಿದೆ ಅಂದರೆ ಇದು ತ್ರಿಜ್ಯ ಆಯಿತು, ಇದು ಸ್ಪರ್ಶಕ ಆಯಿತು, ಇವೆರಡರ ನಡುವಿನ ಕೋನ 90. ಈ ಕಡೆ ಮತ್ತೆ ಎಳಿತೀನಿ, ಇದು ತ್ರಿಜ್ಯ ಆಯಿತು, ಇದು ಸ್ಪರ್ಶಕ ಆಯಿತು ಈ ಕಡೆದ್ದು. ಹಾಗಿದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 90 ಡಿಗ್ರಿ. ಇಲ್ಲಿ ಕಲ್ತಿದ್ದೀವಿ, ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 90 ಡಿಗ್ರಿ. ಓಕೆನಾ. ಸೊ ಇಷ್ಟು ಪ್ರಮೇಯಗಳಿದ್ದಾವೆ. ಓಕೆನಾ. ಈ ಒಂದು
ಪ್ರಮೇಯದ ಏನು PDF ಮಾಡಿದ್ದೀವಿ ಇದನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕಳಿಸ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ವೃತ್ತಗಳಿಗೆ ಸಂಬಂಧಿಸಿದಂತಹ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಕೂಡ ಒಂದು ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಅಂತ ಹೇಳ್ತೀವಿ. ಸರಿ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಒಂದಿಷ್ಟು ಪ್ರಾಪರ್ಟೀಸ್ಗಳನ್ನು ಕಲಿಯೋಣ. ಕೇವಲ ಒಂದು ಮೂರು ಪ್ರಾಪರ್ಟೀಸ್ಗಳಿದ್ದಾವೆ, ಅವನ್ನ ಕಲಿತು ಅದಾದಮೇಲೆ ಕ್ವಶನ್ಸ್ಗಳನ್ನು ಮಾಡೋಣ. ವೆರಿ ಈಸಿ ಆಗುತ್ತೆ ಈ ಒಂದಿಷ್ಟು ಕಲ್ತ್ಬಿಟ್ರೆ. ಏನು ಹೇಳ್ತಾರೆ ಅಂದರೆ, ಫಸ್ಟ್ ಪ್ರಾಪರ್ಟಿ ನೋಡ್ರಿ, ಕೇಂದ್ರದಿಂದ ಜಾಕ್ಕೆ ಎಳೆದಿರುವ ಲಂಬವು ಜಾವನ್ನು ಅರ್ಥಿಸುತ್ತದೆ. ಕೇಂದ್ರದಿಂದ ಜಾಕ್ಕೆ ಎಳೆದಿರುವ ಲಂಬ, ಈ ಕೇಂದ್ರದಿಂದ ಈ ಜಾಕ್ಕೆ ಎಳೆದಿರುವಂಥ ಲಂಬ ಕಲ್ತಿದ್ದೀವಿ ಆಲ್ರೆಡಿ. ಎಳೆದಿರುವಂಥ ಲಂಬ, ಈ ಲಂಬದ ಲಂಬವು ಜಾವನ್ನು ಅರ್ಥಿಸುತ್ತದೆ ಅಂದರೆ ಇದನ್ನು ಅರ್ಧ ಮಾಡುತ್ತೆ. ಈ ಕಡೆ ಇದನ್ನ ಹಾಕು ಕಲ್ತಿದ್ದೀವಿ. ಕ್ಲಿಯರಾ? ನೆಕ್ಸ್ಟ್ ಎರಡನೇದು, ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಜಾಗಳು ಪರಸ್ಪರ ಸಮನಾಗಿರುತ್ತವೆ. ಇದೊಂದು ವಿಶೇಷವಾದಂಥ ಪ್ರಾಪರ್ಟಿ. ಏನಂದರೆ ಇಲ್ಲಿ ನೋಡ್ರಿ, ಈಗ ಇಲ್ಲಿ ವೃತ್ತ ಕೇಂದ್ರ ಇದೆ, ಇವೆರಡು ಜಾಗಳು ಕಾರ್ಡ್ ಇದಾವೆ ಎರಡು. ಓಕೆನಾ? ಇಲ್ಲಿ ನಾನು ಏನಾದರೂ ತ್ರಿಜ್ಯ ಹೇಳಿದ್ರೆ ಇದಂತೂ 100% 90 ಡಿಗ್ರಿ ಇರುತ್ತೆ. ಇಲ್ಲಿ ಕಲ್ತಿದ್ದೀವಿ 90 ಡಿಗ್ರಿ ಇರುತ್ತೆ. ಸೊ ಇದು ಎರಡನ್ನು ಹಾಫ್ ಮಾಡುತ್ತೆ. ಕ್ಲಿಯರಾ? ಸೊ ಹಾಗಿದ್ರೆ ಈ ಎರಡೂ ತ್ರಿಜ್ಯಗಳ ಉದ್ದ ಸಮನಾಗಿದ್ದರೆ, ಇದು 4 ಅಂತಿದ್ರೆ ಇವೆರಡರ ಉದ್ದ ಕೂಡ ಸಮನಾಗಿರ್ಬೋದು. ಸಮನಾಗಿದ್ದೇ ಇರುತ್ತೆ 100%. ಕ್ಲಿಯರ್? ನೆಕ್ಸ್ಟ್ ಮೂರನೇದು, ಇದನ್ನು ಕೂಡ ಕಲ್ತಿದ್ದೀವಿ. ಜಾವನ್ನು ಅರ್ಧಿಸುವಂತೆ ವೃತ್ತ ಕೇಂದ್ರದ ಮೂಲಕ ಎಳೆದ ರೇಖೆಯು ಜಾಕ್ಕೆ ಲಂಬವಾಗಿರುತ್ತದೆ. ನೋಡ್ರಿ, ಇಲ್ಲಿಂದ ನಾವು ಏನು ಎಳೆದಿರ್ತೀವಲ್ವಾ, ಈ ಒಂದು ರೇಖೆ ಇದೇನು ಅರ್ಧ ಮಾಡುತ್ತಲ್ವ, ಇದನ್ನು ಜಾನ್ನ ಅರ್ಧ ಮಾಡುತ್ತಲ್ವ, ಇದು ಅರ್ಧ ಮಾಡಿದ್ರೆ ಇದು ಮತ್ತು ಇದು ಸಮನಾಗಿರುತ್ತಲ್ವ, ಅರ್ಧ ಮಾಡಿದ್ರೆ ಇದು 90 ಡಿಗ್ರಿ ಆಗಿರುತ್ತಂತೆ. ಓಕೆನಾ? ಸರಿ, ಸೊ ಹಾಗಿದ್ರೆ ಈಗ ಕ್ವಶನ್ಸ್ಗಳತ್ತ ಹೋಗೋಣ. ಸೊ ಕ್ವಶನ್ಸ್ಗಳನ್ನು ಬಿಡಿಸುವಾಗ ನಿಮಗೆ ಟಫ್ ಅಂತ ಅನ್ನಿಸ್ಬೋದು, ಬಟ್ ಈ ಒಂದು ಪ್ರಮೇಯಗಳನ್ನು ಕಲಿತು ಮತ್ತು ಪ್ರಾಪರ್ಟೀಸ್ಗಳನ್ನು ಕಲ್ತಿದ್ದೆ ಆದರೆ ತುಂಬಾ ಈಸಿಯಾಗಿ ಎಲ್ಲ ಒಂದು ಎಕ್ಸಾಮ್ಗಳಲ್ಲೂ ಕೂಡ ನೀವು ಬಿಡಿಸ್ತೀರಿ. ಓಕೆನಾ? ಸೊ ಇವುಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಸೊ ಎರಡು ಕ್ವಶನ್ಗಳಿಗೆ ಆನ್ಸರನ್ನು ನೀವೇ ಹೇಳ್ತೀರಿ. ಓಕೆ, ಇವೆರಡು ಕೂಡ TETಯಲ್ಲಿ ಕೇಳಿರುವಂಥ ಕ್ವಶನ್ಸ್. ನಾವು ಜಾಸ್ತಿ ಒಂದು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿಲ್ಲ, ಬಟ್ ನಿಮಗೆ ನಾಲೆಜ್ಗೆ ಅಂದರೆ ಈಗ ಕೇವಲ TET ಅಂತ ಅಲ್ಲ, CET ET ಪರೀಕ್ಷೆ ಆಗಿರ್ಬೋದು ಮತ್ತು PSTR ಆಗಿರ್ಬೋದು, ಮುಂದೆ ಬರುವಂಥ ನಮಗೆ ಯಾವುದೇ ಒಂದು ಪರೀಕ್ಷೆ ಇರಲಿ, GPSTR HSTR ಯಾವುದೇ ಶಿಕ್ಷಕರಿಗೆ ಸಂಬಂಧಿಸಿದಂಥ ಯಾವುದೇ ಪರೀಕ್ಷೆಗಳಿರಲಿ, ಅಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಅವುಗಳನ್ನು ಸಾಲ್ವ್ ಮಾಡಿ ಈ TET ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣಂತೆ. ಓಕೆ, ಸರಿ, ಫಸ್ಟ್ ಕ್ವಶನ್ ನೋಡೋಣ. ಇನ್ ದ ಸರ್ಕಲ್ ಗಿವನ್ ಬಿಲೋ ಟ್ರಯಾಂಗಲ್ ABC is inscribed in the circle. ಇನ್ಸ್ಕ್ರೈಬ್ಡ್ ಅಂದರೆ ಹಾಕಿದ್ದಾರೆ ಅಥವಾ ಕೂರಿಸಲಾಗಿದೆ. ಓಕೆನಾ? ದ ಟ್ಯಾಂಜೆಂಟ್ DE ಮೀಟ್ಸ್ ದ ಸರ್ಕಲ್ ಅಟ್ ಅ ಪಾಯಿಂಟ್ B. ಫೈಂಡ್ ದಿ ಮೇಜರ್ ಆಫ್ ಆ್ಯಂಗಲ್ X and Y. ಇಲ್ಲಿ ನಾವು X ಮತ್ತು Yಗಳ ಬೆಲೆ ಕಂಡುಹಿಡಿಬೇಕಂತೆ. ನೋಡ್ರಿ, ವಿಚ್ ಈಸ್ ಸಿಮಿಲರ್ ಟು ಅವರ್ ಥೇರಮ್. ಫಸ್ಟ್ ಥೇರಮ್ ಯಾವುದು ನೋಡ್ರಿ, ಫಸ್ಟ್ ಥೇರಮ್ ಯಾವುದು? ಆಲ್ಟರ್ನೇಟ್ ಸೆಗ್ಮೆಂಟ್ ಥೇರಮ್. ಕ್ಲಿಯರ್ ಅಲ್ವಾ? ಸೇಮ್ ಹಂಗೆ ಇದೆ ಅಲ್ವಾ? ನೋಡ್ರಿ, ಹಾಗಿದ್ರೆ ನಮಗೆ ಗೊತ್ತಾಯ್ತು ಇವಾಗ, ಇಲ್ಲಿ ಒಂದು ಟ್ಯಾಂಜೆಂಟ್ ಇದೆ, ಇಲ್ಲಿ ಒಂದು ಜಾ ಇದೆ. ಓಕೆನಾ? ಇಲ್ಲಿ ಉಂಟಾಗಿರುವಂಥ ಕೋನ ಇದರಿಂದ ಸಬ್ಸ್ಟೆಂಡ್ ಆಗಿರುವಂಥ ಈ ಕೋನಕ್ಕೆ ಸಮನಾಗಿರುತ್ತೆ. ಕ್ಲಿಯರಾ? ಹಾಗಿದ್ರೆ X is equal to Y ಅನ್ನಂಗೆ. ಫೈನ್, ಬಟ್ ಈಗ Xನೂ ಗೊತ್ತಿಲ್ಲ, Yನೂ ಗೊತ್ತಿಲ್ಲ, ಹೌದಲ್ವಾ? ಹೆಂಗೆ ಕಂಡುಹಿಡಿಬೇಕು? ನಮಗೆ ಗೊತ್ತು, ಈ ತ್ರಿಭುಜದ ಒಳಕೋನಗಳ ಮೊತ್ತ, ಈ ಮೂರು ಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗಿರುತ್ತೆ? 180ಕ್ಕೆ ಸಮನಾಗಿರುತ್ತೆ, ಹೌದಲ್ವಾ? ಯಾವ್ಯಾವ್ದು ಹೇಳ್ರಿ? ಕೋನ X ಪ್ಲಸ್ 48 ಡಿಗ್ರಿ ಪ್ಲಸ್ 57 ಡಿಗ್ರಿ, ಹೌದಲ್ವಾ? ಹಾಗಿದ್ರೆ X ಎಷ್ಟು ಅಂತಂದರೆ 180 ಮೈನಸ್ 48 ಮೈನಸ್ 57. ಸೊ ಹಾಗಾದರೆ X is equal to 180. ಕ್ಲಿಯರ್ ಅಲ್ವಾ? ಸೊ ಇವೆರಡನ್ನು ನಾವು ಕೂಡಿಸ್ತೀವಿ. 40 50 90 ಅಂದರೆ 105 ಆಯಿತು. ಕ್ಲಿಯರಾ? 105 ಆಯಿತು. ಹಾಗಿದ್ರೆ ನಾವು ಇದನ್ನು ಕಳೆದ್ರೆ X is equal to 105 ಅಂತಂದರೆ 75 ಡಿಗ್ರಿ ಬರುತ್ತೆ. ಸೊ ಇದು ಎಷ್ಟಿದೆ ಹೇಳ್ರಿ? 75 ಡಿಗ್ರಿ ಇದೆ. ಇದು ಕೂಡ 75 ಡಿಗ್ರಿನೇ ಇರುತ್ತೆ. ಯಾಕಂದರೆ ಮೂರನ್ನು ಕೂಡಿಸ್ರಿ, 75 48 57, 5 × 13
13 1 7 20, 2 5 7, 7 4 11, 11 7 18, ಹಾಗಿದ್ರೆ 75. ಅರ್ಥ ಆಯ್ತಲ್ವಾ? ಈ ಒಂದು ಸ್ಪರ್ಶಕ, ಈ ಸ್ಪರ್ಶಕದಿಂದ ಉಂಟಾದಂತಹ ಈ ಜಾದ ಕೋನ ಮತ್ತೆ ಅಲ್ಲಿಂದ ಸಬ್ಸ್ಟೆಂಡ್ ಆಗಿರುವಂತಹ ಈ ಕೋನಕ್ಕೆ ಸಮನಾಗಿರುತ್ತೆ. ಡನ್. ನೆಕ್ಸ್ಟ್ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್. ಓಕೆ ನೋಡ್ರಿ, ಇನ್ ದ ಫಿಗರ್ ಗಿವನ್ ಬಿಲೋ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಯೂಸಿಂಗ್ ದಿ ಸರ್ಕಲ್ ಥೆರಮ್ಸ್ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ನೋಡ್ರಿ, ಇದೊಂದು ವ್ಯಾಸ ಕಲ್ತಿದ್ದೀವಿ, ಇದೊಂದು ವ್ಯಾಸ ಆಗಿದ್ರೆ ಈ ವ್ಯಾಸದಿಂದ ಏನಾದರೂ ಜಾಗಳನ್ನು ಎಳೆದ್ರೆ, ಈ ಕಡೆ 2 ಪಾಯಿಂಟ್ಗಳಿಂದ ಜಾಗಳನ್ನು ಎಳೆದ್ರೆ ಇಲ್ಲಿ ಉಂಟಾಗಿರುವಂಥ ಕೋನ 90 ಆಗಿರುತ್ತೆ. ಹಾಗಿದ್ರೆ 90 + 37 ಎಷ್ಟು? 7 ಮತ್ತು 3 12, 127 ಬಂತು. ಹಾಗಿದ್ರೆ ಎಕ್ಸ್ ಎಷ್ಟು ಹೇಳ್ರಿ? ಎಕ್ಸ್ ಎಷ್ಟು? 180ರಲ್ಲಿ 127 ಕಳೆದ್ರೆ ನಮಗೆ ಎಕ್ಸ್ ಬರುತ್ತೆ. 10ರಲ್ಲಿ 7 ಹೋದರೆ 3, 8ರಲ್ಲಿ 1 ಹೋದರೆ 3 ಹೋದರೆ 5, 1ರಲ್ಲಿ 1 ಹೋದರೆ 0. ಹಾಗಿದ್ರೆ 53 ಡಿಗ್ರಿ ಅದರ ವ್ಯಾಲ್ಯೂ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಥರ್ಡ್ ಕ್ವಶನ್. ಇನ್ ದ ಫಿಗರ್ ಗಿವನ್ ಬಿಲೋ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಯೂಸಿಂಗ್ ದಿ ಸರ್ಕಲ್ ಥಿಯರಮ್ಸ್ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಮತ್ತೊಂದು ಡಿಫ್ರೆಂಟ್ ಸರ್ಕಲ್ ಥಿಯರಮ್ಗೆ ಸಂಬಂಧಿಸಿದಂಥ ಕ್ವಶನ್ ಇದು. ಈಗ ಈ ಎಕ್ಸ್ನ ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆನಾ? ಕಲ್ತಿದ್ದೀವಿ ನಾವು, ಇಲ್ಲಿ ಉಂಟಾಗಿರುವಂಥ ಕೋನ ಯಾವಾಗಲೂ ಇದರ 2 ಪಟ್ಟಿರುತ್ತೆ. ಈಗ ಎಕ್ಸ್ ವ್ಯಾಲ್ಯೂ 47 ಅಂತ ತೊಗೊಂಡ್ರೆ ಇದರ 2 ಪಟ್ಟು ಈ ಒಳಗಿರುವಂಥ ವೃತ್ತ ಕೇಂದ್ರದ ಕೋನ ಆಗಿರುತ್ತೆ. ಹಾಗಿದ್ರೆ 2 × 47 ವಿಚ್ ಈಸ್ 94. ಕ್ಲಿಯರ್? ಹಾಗಿದ್ರೆ ಇದು ಒಳಗಿಂದ ಎಷ್ಟಿರುತ್ತೆ? 94 ಇರುತ್ತೆ. ಅಂಡರ್ಸ್ಟ್ಯಾಂಡ್? ಇದರ 2 ಪಟ್ಟು ಒಳಗಡೆದಾಗಿರುತ್ತೆ ವೃತ್ತ ಕೇಂದ್ರದ್ದು. ಕಲ್ತಿದ್ದೀವಿ, ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ ದ ಫಿಗರ್ ದ ಪಾಯಿಂಟ್ O ಇಸ್ ದಿ center of a circle. The radius of a circle is 17 inches and OP is 8 inches. Find the length of the chord AB. ಈ ಒಂದು ಜಾದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. AB ಲೆಂತ್ ಬೇಕು. AB is how much ಅನ್ನಂಗೆ. ಕರೆಕ್ಟಾ? ಸೊ ನಾವೀಗ ಕಲ್ತಿದ್ದೀವಿ. ಸೊ ಏನು ಕೊಟ್ಟಿದ್ದಾರೆ ಬರ್ಕೊಂಡು ಬಿಡೋಣ. ಓಕೆ, ಫೈಂಡ್ ದ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ 17. ನೋಡ್ರಿ, ರೇಡಿಯಸ್ ಅಂದರೆ ಇದಲ್ವಾ, OA. ಕ್ಲಿಯರ್ ಅಲ್ವಾ? ಇಂಚಸ್ ಇದಾವೆ. ಓಕೆನಾ? ಅಂಡ್ OP ಈಸ್ 8 ಇಂಚಸ್ ಅಂತೆ. OP 8 ಇಂಚಸ್. ಓಕೆನಾ? ಸೊ ನೋಡ್ರಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ನೋಡಿದ್ರೆ. ಇದು 90 ಡಿಗ್ರಿ ಅಂದರೆ ಇದೊಂದು ಲಂಬಕೋನ ತ್ರಿಭುಜ ಆದಂಗಾಯ್ತು. ಕ್ಲಿಯರ್ ಅಲ್ವಾ? ಇದೊಂದು ಲಂಬಕೋನ ತ್ರಿಭುಜ ಇತ್ತು. ಇದು 8 ಅಂತೆ, ಇದು 17 ಅಂತೆ. ಇದು ಎಷ್ಟಾಗಿದ್ರೆ AP, ಇದು ಇಲ್ಲಿಂದ ಇಲ್ಲಿಗೆ AP ಇದ್ದಂಗೆ. ಇದನ್ನು ಕಂಡು ಹಿಡಿತಾ ಇದ್ದೀವಿ. AP ಇದ್ದಂಗೆ ಎಷ್ಟು ನೋಡ್ರಿ. ಸೊ ಇದನ್ನು ಕಂಡು ಹಿಡಿಬೇಕಂದ್ರೆ ನಮ್ಗೆ ಪೈಥಾಗೋರಸ್ ಪ್ರಮೇಯ ಬೇಕು. ಅಪ್ಲೈ ಮಾಡೋಣ. AO² ಅದಲ್ಲ, ವಿಕರ್ಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. AO² ಅಂದರೆ 17² ಇಸ್ ಈಕ್ವಲ್ ಟು AP ಅಂದರೆ ಗೊತ್ತಿಲ್ಲ, ಹಾಗೆ ಇಡೋಣ. AP² ಪ್ಲಸ್ PO 8ರ ವರ್ಗ. ಹಾಗಿದ್ರೆ ನೋಡ್ರಿ, ನಮಗೆ 17ರ ವರ್ಗ ಗೊತ್ತಿರಬೇಕು. ಓಕೆನಾ? 17ರ ವರ್ಗ 289 ಇಸ್ ಈಕ್ವಲ್ ಟು AP² ಪ್ಲಸ್ 64. ಇದನ್ನು ಈ ಕಡೆ ತೊಗೊಂಡ್ಬಂದರೆ 289 - 64 ಇಸ್ ಈಕ್ವಲ್ ಟು AP². ಕ್ಲಿಯರಾ? ಸೊ ಈಗ 289ಅಲ್ಲಿ 64ಅನ್ನು ಮೈನಸ್ ಮಾಡಬೇಕು. 5 ಓಕೆ, 8 225 ಬಂತು AP². ಹಾಗಿದ್ರೆ AP ಈ ವರ್ಗ ಇದ್ದಿದ್ದು ಈ ಕಡೆ ಬಂದರೆ ವರ್ಗಮೂಲ ಆಗುತ್ತೆ, √225. ಹಾಗಿದ್ರೆ AP ಈಸ್ 225ರ ವರ್ಗಮೂಲ 15 ಸೆಂಟಿಮೀಟರ್. ಇಂಚಸ್ ಅಲ್ವಾ, ಇಂಚಸ್ ಅಂತ ಕೊಟ್ಟಿದ್ದಾರೆ. 15 ಇಂಚ್ ಬಂತು. ನೋಡ್ರಿ, AP ಎಷ್ಟು ಬಂತು? 15 ಇಂಚ್ ಬಂತು. ಹಾಗಿದ್ರೆ ಕಲ್ತಿದ್ದೀವಿ ಥಿಯರಮ್ ಪ್ರಕಾರ ಇದು ಎಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ. ಹಾಗಿದ್ರೆ 15. ಟೋಟಲ್ ಎಷ್ಟಾಯಿತು? AB ಲೆಂತ್, ಕಾರ್ಡ್ ಲೆಂತ್ ಎಷ್ಟು? 30 ಇಂಚಸ್. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಯ್ತಾ? ಸರಿ, ನೆಕ್ಸ್ಟ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಯೂಸಿಂಗ್ ದಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಥಿಯರಮ್. ಚಕ್ರೀಯ ಚತುರ್ಭುಜದ ಪ್ರಮೇಯವನ್ನು ಬಳಸಿಕೊಂಡು ಲೆಕ್ಕವನ್ನು ಮಾಡಿರಿ, ಎಕ್ಸ್ ಕಂಡುಹಿಡಿರಿ ಮತ್ತು ವೈ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಿಂಪಲ್, ಕಲ್ತಿದ್ದೀವಿ. ಚಕ್ರೀಯ ಚತುರ್ಭುಜ ಅಂದರೆ
ಇದನ್ನು ಮತ್ತು ಇದನ್ನು ಸೇರಿಸಿದ್ರೆ 180 ನೋಡಿರಿ. 95 ಪ್ಲಸ್ y ಈಸ್ ಈಕ್ವಲ್ ಟು 180. ಇನ್ನೊಂದು x ಪ್ಲಸ್ 98 ಪ್ಲಸ್ x ಈಸ್ ಈಕ್ವಲ್ ಟು 180 ಹೌದಲ್ವಾ? ಹಾಗಿದ್ರೆ ಫಸ್ಟ್ ಒನ್ ಇದನ್ನು ಬಿಡಿಸ್ತೀನಿ ಅಂತ ತಗೊಂಡು 95 ಪ್ಲಸ್ y ಈಸ್ ಈಕ್ವಲ್ ಟು 180 ಅಂದರೆ ಈಗ y ಈಸ್ ಈಕ್ವಲ್ ಟು 180 ಮೈನಸ್ 95 ಅನ್ನಂಗೆ ಇದನ್ನು ಹಂಗೆ ಮಾಡಿದ್ರೆ x ಈಸ್ ಈಕ್ವಲ್ ಟು 180 ಮೈನಸ್ 98 ಅನ್ನಂಗೆ. ಓಕೆನಾ? ಸೊ y ಈಸ್ ಈಕ್ವಲ್ ಟು ನೀವು 180ಯಲ್ಲಿ 95ನ ತೆಗೆದುಬಿಟ್ರೆ ಉಳಿದಿರೋದು 85 ಡಿಗ್ರಿ. ಕ್ಲಿಯರಾ? ಮತ್ತು ಎಕ್ಸ್ ಇಸ್ ಈಕ್ವಲ್ ಟು 180ಯಲ್ಲಿ ನೀವು 98ನ್ನು ತೆಗೆದುಬಿಟ್ರೆ 90ನ ತೆಗೆದುಬಿಟ್ರೆ ಉಳಿದಿರೋದು 82 ಡಿಗ್ರಿ. ಅಂಡರ್ಸ್ಟ್ಯಾಂಡ್? ಕ್ಲಿಯರ್ ಅಲ್ವಾ? ಸೊ ಹಾಗಿದ್ರೆ y ಮತ್ತು ಎಕ್ಸನ್ನು ಕಂಡುಹಿಡಿದಿದ್ದೀವಿ. ಈ ರೀತಿ ನಾವು ಈಸಿಯಾಗಿ ಬಿಡಿಸ್ಬಹುದು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದಿ ಫಿಗರ್ ಗಿವನ್ ಬಿಲೋ. ನೋಡಿರಿ, ಇಲ್ಲಿ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇದೆ. ಇಲ್ಲಿಂದ 2 ಟ್ಯಾಂಜೆಂಟನ್ನು ಎಳೆದಿದ್ದಾರೆ. ಯಾವ್ಯಾವುದು ಟ್ಯಾಂಜೆಂಟ್? ಪಿ ಎ ಆ್ಯಂಡ್ ಪಿ ಬಿ. ಅದಲ್ಲ, ಇಲ್ಲಿಂದ ಇಲ್ಲಿ ಎಳೆದಿದ್ದಾರೆ. ಸೊ ಹಾಗಿದ್ರೆ ನಾವು ಕಲ್ತಿದ್ದೀವಿ, ಇವೆರಡನ್ನ ನಾವು ವೃತ್ತಕ್ಕೆ ಎಳಿತಾ ಇದೀವಿ ಅಂದರೆ ಇವೆರಡರ ಉದ್ದ ಏನಾಗಿರುತ್ತೆ? ಸಮನಾಗಿರುತ್ತೆ. ಹೌದಲ್ವಾ? ಪ್ರಮೇಯದ ಮೂಲಕ ಕಲ್ತಿದ್ದೀವಿ. ಹಾಗಿದ್ರೆ ಪಿ ಎ ಈಸ್ ಈಕ್ವಲ್ ಟು ಪಿ ಬಿ ಅನ್ನಂಗಾಯಿತು. ಪಿ ಎ ಈಸ್ ಈಕ್ವಲ್ ಟು ಪಿ ಬಿ. ಹಾಗಿದ್ರೆ ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಈಸ್ ಈಕ್ವಲ್ ಟು 46 ಅಂದಂಗಾಯ್ತು. ಡನ್. ಈ 46 ಈ ಕಡೆ ಬಂದರೆ ಈ ಪ್ಲಸ್ 10 ಈ ಕಡೆ ಬಂದರೆ -10 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 36 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು ವರ್ಗದಿದ್ದು ಈ ಕಡೆ ಬಂದರೆ ವರ್ಗಮೂಲ ಆಗುತ್ತೆ. ವರ್ಗಮೂಲ ಅಂದರೆ 6. ಇದ್ರೆ ಎಕ್ಸ್ ಬೆಲೆ ಎಷ್ಟು? 6 ಇಂಚಸ್. ಅಂಡರ್ಸ್ಟ್ಯಾಂಡ್? ಈಸಿ. ಸರಿ, ನೋಡ್ರಿ, ಇವಾಗ ಆ ಟಿ ಇ ಟಿ ಪ್ರಶ್ನೆಗಳನ್ನು ನೋಡೋಣ. ಸರಿ, ನೋಡ್ರಿ, ಕ್ವಶನ್ ಕೇಳಿದ್ದಾರೆ, ಸಿ ಬಿ ಇ ಆ್ಯಂಗಲ್ 80 ಡಿಗ್ರಿ ಅಂತೆ. ಇದು 80 ಡಿಗ್ರಿ. ಹಾಗಾದರೆ ಎ ಡಿ ಸಿ ಅಳತೆ ಅಂದರೆ ಇದೆಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ನೋಡ್ರಿ, ಈಗ ಒಂದು ಹಂಗೆ ಹೇಳ್ತೀನಿ ನಿಮಗೆ. ಇದನ್ನು ನೋಡ್ರಿ, ಈಗ ಪಾಯಿಂಟನ್ನು ತೊಗೊಳ್ತೀನಿ. ಈ ಪಾಯಿಂಟ್ ಎ ಬಿ ಇ ಇದೆ ಅಂತ ಅಂದ್ಕೊಳ್ರಿ. ಬಿಡಿಸಿ ಬರಿತಾ ಇದ್ದೀನಿ ಅಷ್ಟೇ. ಇದು 80 ಡಿಗ್ರಿ ಅಂತೆ. ಹಾಗಾದರೆ ಇದು ಎಷ್ಟು? ಇವಾಗ ಇದೊಂದು ಸರಳ ರೇಖೆ ಅಲ್ವಾ? ಸರಳ ರೇಖೆ ಅಂದರೆ 180ಕ್ಕೆ ಸಮನಾಗಿರುತ್ತೆ. ಇಲ್ಲಿ ಆಲ್ರೆಡಿ 80 ಇದೆ ಅಂದರೆ ಇನ್ನು 100. ಅಂಡರ್ಸ್ಟ್ಯಾಂಡ್? ಹಾಗಿದ್ರೆ ಇದು 100 ಬಂತು. ಕ್ಲಿಯರಾ? ಸೊ ಇವಾಗ ಒಳಗಡೆ ಇರೋದು ಚಕ್ರೀಯ ಚತುರ್ಭುಜ. ಹಾಗಿದ್ರೆ ಇವೆರಡನ್ನ ಅಪೋಸಿಟ್ ಸೇರಿಸಿದ್ರೆ 180 ಆಗಬೇಕು. ಇಲ್ಲಿ 100 ಇದೆ ಅಂದರೆ ಇನ್ನೊಂದು ಎಷ್ಟು ಬೇಕು ಹೇಳ್ರಿ? 80. ಅಂಡರ್ಸ್ಟ್ಯಾಂಡ್? ಕ್ಲಿಯರ್ ಅಲ್ವಾ? ಇದು ನಮ್ಮ ವೃತ್ತ. ಮುಗಿತಲ್ಲಿ. ಕ್ಲಿಯರ್ ಅಲ್ವಾ? ವೆರಿ ಸಿಂಪಲ್. ಈ ರೀತಿ ಇದೆ ನೋಡ್ರಿ, ಗೊತ್ತಾಯ್ತಾ? ಸರಿ, ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತದ ಕೇಂದ್ರ ಕೋನ ಓ 110 ಡಿಗ್ರಿ. ಯಾವ್ಯಾವುದು? ಪಿ ಒ ಕ್ಯೂ ಅಂದರೆ ಇದು ಕೊಟ್ಟಿದ್ದಾರೆ ಅವರು. ಈ ಪಿ ಒ ಕ್ಯೂ ಎಷ್ಟು? 110 ಅಂತೆ. ಹಾಗಿದ್ರೆ ಪಿ ಸಿ ಕ್ಯೂನ ಅಳತೆ ಎಷ್ಟು ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿದೆ ಅಲ್ವಾ, ಈ ಪಿ ಸಿ ಕ್ಯೂನ ಅಳತೆ ಎಷ್ಟು ಅಂತ ಹೇಳಿದ್ದಾರೆ. ನೋಡ್ರಿ, ಕಲ್ತಿದ್ದೀವಿ. ಇದು ಎಕ್ಸ್ ಆದರೆ ಇದು 2x. ಈ ಕಂಸದಿಂದ ಉಂಟಾದಂಥ ಕೋನ ಅಲ್ವಾ, ಇದು ವೃತ್ತ ಕೇಂದ್ರದ ಕೋನ. ಯಾವಾಗಲೂ ಡಬಲ್ ಆಗಿರುತ್ತೆ. ಹಾಗಿದ್ರೆ ಇದು 110 ಇದೆ ಅಂದರೆ ನಮಗೆ ಕೇವಲ ಎಕ್ಸ್ ಬೇಕು. ಇದು 2x ಇದ್ದಂಗೆ. ಹಾಗಿದ್ರೆ ಇದನ್ನು ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಎಕ್ಸ್ ಸಿಗುತ್ತೆ 55 ಡಿಗ್ರಿ. ನೋಡ್ರಿ, ಅಂಡರ್ಸ್ಟ್ಯಾಂಡ್? ಈಸಿ. ನೆಕ್ಸ್ಟ್, ಸೊ ಮತ್ತೊಂದಿಷ್ಟು ಕ್ವಶನ್ಸ್ಗಳಿಗೆ ಹೋಗೋಣ. ಸಿ ಟಿ ಇ ಟಿಯಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದರೆ ಅವುಗಳನ್ನು ಬಿಡಿಸಿ ಅದಾದಮೇಲೆ ಸೊ ಈ ಕ್ಲಾಸನ್ನು ವೈಂಡ್ ಅಪ್ ಮಾಡೋಣ. ನೋಡಿರಿ, ಇನ್ ಎ ಸರ್ಕಲ್ ಬಿ ಫೈಂಡ್ ದಿ ಮೇಜರ್ ಆಫ್ ದಿ ಆ್ಯಂಗಲ್ ಎ ಬಿ ಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಓಕೆನಾ? ನೀವು ಕಮೆಂಟ್ ಮಾಡಿದಷ್ಟು ನಮಗೆ ಮತ್ತಷ್ಟು ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಓಕೆನಾ? ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿಸಿ. ಅದು ತಪ್ಪಾಗಿರಲಿ ಅಥವಾ ಅಂದರೆ ನಮ್ಮ ವಿಡಿಯೋಸಲ್ಲಿ ಏನಾದರೂ ತಪ್ಪಾಗಿರಲಿ ಅಥವಾ ಒಳ್ಳೆಯದೇ ಇರಲಿ, ಅದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀವಿ. ಸರಿ, ಇದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ನೆಕ್ಸ್ಟ್ ನೋಡ್ರಿ, ಫೈಂಡ್ ದಿ ಮೇಜರ್ ಆಫ್ ಟೀಟಾ ಅಂತ ಕೇಳಿದಾನೆ. ಓಕೆನಾ? ಫೈಂಡ್ ದಿ ಮೇಜರ್ ಆಫ್ ದಿ
ಟೀಟಾ ಅಂತ ಕೇಳಿದಾನೆ. ಸೊ ಇಲ್ಲಿ ನೋಡ್ರಿ ಏನು ಹೇಳಿದ್ದಾರೆ. ಸೊ ಇಲ್ಲೊಂದು ನೋಡ್ರಿ, ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ವೃತ್ತಖಂಡ ಅಂತ ಹಾಕೊತೀನಿ. ಈ ವೃತ್ತಖಂಡದ ಈ ಕಡೆ ಉಂಟಾಗಿರುವಂತಹ ಎಲ್ಲ ಕೋನಗಳೇನಾಗಿರ್ತವೆ, ಸಮನಾಗಿರ್ತವೆ. ಈ ಭಾಗ ಇದಿಷ್ಟೋ ಭಾಗದಲ್ಲಿ ಏನೇ ಉಂಟಾಗಲಿ ಎಲ್ಲ ಕೂಡ ಸಮನಾಗಿರ್ತವೆ. ಹಾಗಿದ್ರೆ ಇದು 11 ಆದರೆ ಇದು ಕೂಡ 11. ಡನ್. ನೆಕ್ಸ್ಟ್, ಟ್ರಯಾಂಗಲ್ ಎ ಬಿ ಸಿ ಈಸ್ ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್ ಡಿ. ಇನ್ಸ್ಕ್ರೈಬ್ಡ್ ಅಂದರೆ ಹೇಳಿದ್ದೀನಿ, ಕೂರಿಸಿದ್ದಾರೆ. ಫೈಂಡ್ ದಿ ಮೆಜರ್ ಆಫ್ ಟೀಟಾ ಅಂತ ಹೇಳಿದಾನೆ. ಓಕೆ, ಸೊ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ವ್ಯಾಸ, ಇದೊಂದು ವ್ಯಾಸ ಅಲ್ವಾ, ಇದೊಂದು ವ್ಯಾಸ. ಈ ವ್ಯಾಸದಿಂದ ನಾವೇನಾದ್ರೂ 2 ಜಾಗಗಳನ್ನು ಹೇಳಿದ್ರೆ ಇಲ್ಲಿ ಉಂಟಾಗಿರುವಂಥ ಕೋನ 90 ಆಗಿರುತ್ತೆ. ಹಾಗಿದ್ರೆ 90 ಪ್ಲಸ್ ಆಲ್ರೆಡಿ 53 ಪ್ಲಸ್ ಟೀಟಾ ಇಸ್ ಈಕ್ವಲ್ ಟು 180 ಅಂದಂಗೆ. ಯಾಕಂದರೆ ತ್ರಿಭುಜದ ಒಳಕೋನಗಳ ಮೊತ್ತ 180ಕ್ಕೆ ಸಮ. ಸೊ ಇದನ್ನ ಕೂಡಿಸಿದ್ರೆ ನಮಗೆ 143 ಬರುತ್ತೆ. 180 ಟೀಟಾ ಇಸ್ ಈಕ್ವಲ್ ಟು 180 ಮೈನಸ್ 143. ಹಾಗಿದ್ರೆ ಟೀಟಾ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳ್ರಿ? ಐ ಥಿಂಕ್ 37. ಹಾಂ, ಟೀಟಾದ ವ್ಯಾಲ್ಯೂ ಎಷ್ಟು? 37. ಡನ್. ನೆಕ್ಸ್ಟ್ ನೋಡ್ರಿ, ಇಲ್ಲೂ ಕೂಡ ಒಂದು ಚಕ್ರೀಯ ಚತುರ್ಭುಜ ಇದೆ. ಇದನ್ನ ಮತ್ತೆ ನೋಡ್ರಿ, ಇದನ್ನ ಸೇರಿಸಿದ್ರೆ 180 ಆಗಬೇಕು. ಇದನ್ನು ಕೂಡ ಬಿಡಿಸ್ರಿ. ಓಕೆನಾ, ಪ್ರಾಕ್ಟೀಸ್ ಆಗುತ್ತೆ. ಸರಿ, ಈಸಿ ಇದೆ. ನೆಕ್ಸ್ಟ್ ಬರೋಣ. ಇನ್ ಎ ಸರ್ಕಲ್ ಸಿ ಜಿ ಎಚ್ ಈಸ್ 16 ಯೂನಿಟ್ಸ್. ಜಿ ಎಚ್ ಅಂದರೆ ಯಾವುದು? ಇಲ್ಲಿದೆ ಅಲ್ವಾ, ಇದು ಈ ಕಾರ್ಡ್ ಎಷ್ಟಂತೆ? 16 ಅಂತೆ. 16. ಸಿ ಜೆ ಈಸ್ 6 ಯೂನಿಟ್ಸ್ ಅಂದರೆ ಇಲ್ಲಿಂದ ಇಲ್ಲಿದೆ ಅಲ್ವಾ, ಕೇವಲ ಇದು 6 ಯೂನಿಟ್ಸ್. ಹಾಗಿದ್ರೆ ಫೈಂಡ್ ದಿ ಲೆಂತ್ ಆಫ್ ದಿ ಡಯಾಮೀಟರ್ ಡಿ ಕೆ ಅಂತ ಹೇಳಿದಾನೆ. ಡಯಾಮೀಟರ್ ಅಂದರೆ ಪೂರ್ತಿ ಟೋಟಲ್ ಆಗಿರುವಂಥ ಎಷ್ಟು ಅಂತ ಹೇಳಿದಾನೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ನಾವು ಫಸ್ಟ್ ಡಯಾಮೀಟರ್ ಕಂಡುಹಿಡಿಯೋದಕ್ಕಿಂತ ಮುಂಚೆ ರೇಡಿಯಸನ್ನು ಕಂಡುಹಿಡ್ಕೋಬೋದು ಈಸಿಯಾಗಿ. ಹೆಂಗೆ? ಇಲ್ಲಿ ನೋಡ್ರಿ, ನಾನು ಇದನ್ನು ಸೇರಿಸ್ತೀನಿ. ಹಾಗಿದ್ರೆ ಇಲ್ಲಿರುವಂಥದ್ದು ತ್ರಿಜ್ಯ, ನಮಗೆ ರೇಡಿಯಸ್ ಅಲ್ವಾ. ಹಾಗಿದ್ರೆ ಸಿ ಜೆ ಗೊತ್ತು ನೋಡ್ರಿ, ಇಲ್ಲೊಂದು ದೊಡ್ಡದಾಗಿ ತೆಗೆದು ತೋರಿಸ್ತೀನಿ ನಿಮಗೆ ಈ ಕಡೆ. ಸೊ ಇಲ್ಲಿದೆ ಅನ್ಕೊಡ್ರಿ, ಇದು ಸಿ, ಇದು ಜೆ ಮತ್ತು ಇದು ಜಿ. ಓಕೆನಾ. ಈಗ ಈ ಜಿಯಿಂದ ಜೆದವರೆಗೂ ಉದ್ದ ಎಷ್ಟು ಕೊಟ್ಟಿಲ್ಲ, ಬಟ್ ಈ ಜಿದಿಂದ ಎಚ್ವರೆಗೂ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 16 ಅಂತೆ. ಹಾಗಿದ್ರೆ ಏನು ಹೇಳುತ್ತೆ ಅಂದರೆ, ಈ ತ್ರಿಜ್ಯ ಕಲ್ತಿದ್ದೀವಿ, ಈ ತ್ರಿಜ್ಯ ಅಲ್ಲ, ಇದೊಂದು ಲಂಬರೇಖೆ. ಇದನ್ನು ಜಾವನ್ನು 2 ಅರ್ಧ ಭಾಗ ಮಾಡುತ್ತೆ. ಹಾಗಿದ್ರೆ ಇದು 16 ಅಂದರೆ ಇದು ಟೋಟಲ್ ಈ 8 ಇದು 8 ಇರುತ್ತೆ. ಫೈನ್. ಹಾಗಿದ್ರೆ ಒಂದು ಸೈಡ್ ನಮಗೆ 8 ಸಿಕ್ತು, ಇನ್ನೊಂದು ನಮಗೆ ಸಿ ಜೆ ಅವರೇ ಕೊಟ್ಟಿದ್ದಾರೆ 6 ಅಂತ. ನೋಡ್ರಿ, ಇದು 6 ಇದು 8. ಹಾಗಿದ್ರೆ ಇದನ್ನು ಕಂಡು ಹಿಡಿದ್ಬಿಟ್ರೆ ತ್ರಿಜ್ಯ ಸಿಗುತ್ತೆ ನಮಗೆ. ಫೈನ್. ಹಾಗಿದ್ರೆ ಇಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡೋಣ. ಸಿ ಜಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಜೆ ಸ್ಕ್ವೇರ್ ಪ್ಲಸ್ ಜಿ ಜೆ ಸ್ಕ್ವೇರ್. ಸಿ ಜಿ ಸ್ಕ್ವೇರ್ ಅಂದರೆ ರೇಡಿಯಸ್, ನಮಗೆ ರೇಡಿಯಸ್ ಇಲ್ಲಿ. ಸಿ ಜೆ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್ ಪ್ಲಸ್ ಜಿ ಜೆ ಸ್ಕ್ವೇರ್ ಅಂತಂದರೆ 8 ಸ್ಕ್ವೇರ್. ಸಿ ಜಿ ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಪ್ಲಸ್ 64 ಅಂದರೆ ಸಿ ಜಿ ಸ್ಕ್ವೇರ್ ಇಸ್ ಈಕ್ವಲ್ ಟು 100. ಇದ್ರೆ ವರ್ಗ ಇದ್ದಿದ್ದು ಈ ಕಡೆ ಹೋದರೆ ವರ್ಗಮೂಲ ಆಗುತ್ತೆ. ಸಿ ಜಿ ಇಸ್ ಈಕ್ವಲ್ ಟು 100ರ ವರ್ಗಮೂಲ 10 ಸೆಂಟಿಮೀಟರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. 10 ಯೂನಿಟ್ಸ್. ನೋಡ್ರಿ, ಸಿ ಜಿ ಅಂದರೆ ಏನು? ಇಲ್ಲಿ ತ್ರಿಜ್ಯ. ಹಾಗಿದ್ರೆ ಎಷ್ಟು ಬಂತು? 10 ಸೆಂಟಿಮೀಟರ್, 10 ಯೂನಿಟ್ ಬಂತು. ತ್ರಿಜ್ಯ ಕೇಳಿದಾರ ಅವರು? ಇಲ್ಲ. ಏನು ಕೇಳಿದ್ದಾರೆ? ವ್ಯಾಸ ಕೇಳಿದ್ದಾರೆ, ಡಯಾಮೀಟರ್. ಸೊ ಹಾಗಿದ್ರೆ ತ್ರಿಜ್ಯದ 2 ಪಟ್ಟು ಏನಾಗಿರುತ್ತೆ? 2 ಪಟ್ಟು ವ್ಯಾಸ ಇರುತ್ತೆ, ಡಯಾಮೀಟರ್ ಇರುತ್ತೆ. ಸೊ 10 × 2 ಈಸ್ 20. ಡಯಾಮೀಟರ್ ಎಷ್ಟು? 20. ಸೊ 20 ಯೂನಿಟ್ ಈಸ್ ದಿ ಆನ್ಸರ್. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನ್ ಇನ್ ಅವರ್ ಟುಡೇಸ್ ಕ್ಲಾಸ್. ಓಕೆ, ಸೊ ಎರಡು ಸ್ಪರ್ಶಕಗಳಿದ್ದಾವೆ, ಅದು ಕೂಡ ಬಾಹ್ಯ ಬಿಂದುವಿನಿಂದ ಎಳೆದಿದ್ದು. ಹಾಗಿದ್ರೆ ಇವೆರಡೂ ಕೂಡ ಸಮನಾಗಿ ಇರ್ತವೆ. 6x - 3 ಇಸ್ ಈಕ್ವಲ್ ಟು 4x + 17. ಹಾಗಿದ್ರೆ 4x ಅನ್ನು ಈ ಕಡೆ ತೊಗೊಂಬನ್ನಿ. 6x - 4x ಅಂದರೆ ಸಂಖ್ಯೆಗಳನ್ನು ಒಂದು ಕಡೆ ಮಾಡ್ಕೊಳ್ರಿ. ಓಕೆನಾ. ಆದಮೇಲೆ ಚರಾಕ್ಷರಗಳನ್ನು ಹೊಂದಿರುವಂಥ ಪದಗಳನ್ನು ಒಂದು ಕಡೆ ಮಾಡ್ಕೊಳ್ಳಿ. ಈ -3 ಈ ಕಡೆ ಬಂದರೆ +3 ಆಗುತ್ತೆ. 3 + 17
6x - 4x ಅಂದರೆ 2x = 20, x = 20/2, x = 2 × 10 ಅಂದರೆ 10 ಅಂತ ಬಂತು. ಓಕೆನಾ? ಹಾಗಿದ್ರೆ 10 ನಮ್ಮ ಫೈನಲ್ ಆನ್ಸರ್. ನೋಡ್ರಿ, ಅರ್ಥ ಆಯ್ತಾ? ಸೊ ಈ ಒಂದು ತರಗತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮೇಲೆ ಯಾವುದೇ ರೀತಿಯಾದಂತಹ ಭಯ ನಿಮ್ಮಲ್ಲಿ ಕಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಪ್ರಯತ್ನ ಮಾಡಿ ನೀವು ಹೆಚ್ಚು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಈ ಸರ್ಕಲ್ಸ್ ರಿಲೇಟೆಡ್ ಟು ಏನು ಆ್ಯಂಗಲ್ಸ್ ಇದ್ದಾವೆ ಇದರಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಿ. ಕೇವಲ TETಯ ದೃಷ್ಟಿಕೋನದಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಬಟ್ ಮುಂದಿನ ಒಂದು ಏನು ಶಿಕ್ಷಕರ ತರಬೇತಿ ಇರುತ್ತೆ, ಅಂದರೆ CETಗೆ ಏನು ತರಬೇತಿ ಕೊಡಬೇಕಲ್ಲ, ಅಲ್ಲಿ ಈ PSTR ಇರ್ಬೋದು, GPSTR ಇರ್ಬೋದು ಮತ್ತು HSTR ಇರ್ಬೋದು. ಓಕೆನಾ? ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಒಂದು ಮಾಹಿತಿಗಳನ್ನು ಇನ್ ಡೀಟೇಲ್ ಆಗಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಿ ನಮ್ಮ ತರಗತಿಗಳನ್ನು. ಈಗ TETಗಾಗಿ ನಾವು ಓದ್ತಾ ಇದ್ದೀವಿ ಅಂದಮೇಲೆ TETಯಲ್ಲಿ ಬರುವಂಥ ಸಿಲೆಬಸ್ ಆಧಾರಿತ ಪ್ರಶ್ನೆಗಳನ್ನು ನಾವು ನೋಡಬೇಕಾಗತ್ತೆ. ಎರಡೂ ಕೂಡ ಸೇಮ್ ಸಿಲೆಬಸ್ಸೇ ಇರ್ಬೋದು CET ಮತ್ತು TETಗೂ. ಬಟ್ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳ ಡಿಫಿಕಲ್ಟಿ ಲೆವೆಲ್ ಕಡಿಮೆ ಆಗಿರುತ್ತೆ ಕಂಪೇರ್ ಟು PSTR ಆ್ಯಂಡ್ GPSTR. CETಗಿಂತ ಟಫ್ನೆಸ್ ಕಡಿಮೆ ಇರುತ್ತೆ TETಯಲ್ಲಿ. ಸೊ ಹಾಗಂತ ತೀರ ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ, ಅನ್ಯथा ಭಾವಿಸಬೇಡಿ. TETಯಲ್ಲಿ ಪ್ರಶ್ನೆಗಳ ಒಂದು ಕಠಿಣತೆ ಮಟ್ಟ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರೋದ್ರಿಂದ ಹೀಗೆ ಹೇಳ್ತಾ ಇದ್ದೀನಿ. ಸೊ ಮುಂದಿನ ಒಂದು ತರಗತಿಗಳಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಶಿಕ್ಷಕರ ನೇಮಕಾತಿಯ ಸಂಪೂರ್ಣ ವಿವರಗಳನ್ನು ನಾವು ನೋಡೋಣಂತೆ. ಓಕೆನಾ? ಅದು PSTR ಇರಲಿ, GPSTR ಇರಲಿ, HSTR ಇರಲಿ, ಯಾವುದೇ ರೀತಿಯಾದಂತಹ ಮ್ಯಾಥ್ಸ್ ತರಗತಿಗಳಿದ್ರೂ ಕೂಡ, ನಿಮ್ಮಲ್ಲಿ ಏನೇ ಸಂದೇಹಗಳಿದ್ರೂ ಕೂಡ ಅವುಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಓಕೆನಾ? ಅವುಗಳನ್ನು ಬಿಡಿಸಿ ಮತ್ತಷ್ಟು ಗಣಿತದ ಜ್ಞಾನವನ್ನು ಹೆಚ್ಚಿಸೋಣ ಅಂತ ಹೇಳ್ತೀನಿ. ಇನ್ನು ನಮ್ಮ ಒಂದು ಏನು ಜ್ಞಾನನಿಧಿ ಯೂಟ್ಯೂಬ್ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ನ ಒಂದು ಲಿಂಕನ್ನು ಕೂಡ ಈ ಮೊದಲ ಬಾರಿಗೆ ನಿಮಗೆ ನೀಡ್ತಾ ಇದ್ದೀನಿ. ಈಗ ಕೆಲವೊಂದಿಷ್ಟು ಜನ ಈಗಾಗಲೇ ಸೇರ್ಕೊಂಡಿರ್ಬೋದು, ಕೇವಲ 23 ಜನ ಅಷ್ಟೇ ಸೇರ್ಕೊಂಡಿದ್ರು. ಓಕೆನಾ? ಯಾವುದೇ ಒಂದು ಮಾಹಿತಿಯನ್ನು ಹಂಚಿಕೊಳ್ಳದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಅಧಿಕೃತವಾಗಿ ಹೇಳ್ತಾ ಇದ್ದೀವಿ, ಟೆಲಿಗ್ರಾಮ್ ಗ್ರೂಪನ್ನು ದಯವಿಟ್ಟು ಜಾಯಿನ್ ಮಾಡ್ಕೊಳ್ಳಿ. ಓಕೆನಾ? ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಯಾವುದೇ ರೀತಿಯಾದಂತಹ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ಚರ್ಚೆಗಳಿದ್ದಲ್ಲಿ ಅಥವಾ ಗಣಿತದ ಪ್ರಶ್ನೆಗಳಿದ್ದಲ್ಲಿ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಿಮ್ಮ ಒಂದು ಏನು ಫ್ರೆಂಡ್ಸ್ ಸರ್ಕಲ್ ಇರುತ್ತೆ ಅವರನ್ನು ಕೂಡ ಅದರಲ್ಲಿ ಜಾಯಿನ್ ಮಾಡಿಸ್ಕೊಳ್ಳಿ. ಆವಾಗ ಅಲ್ಲಿರುವಂಥ ನಾಲೆಜ್ ಎಕ್ಸ್ಚೇಂಜ್ ಆಗಿ ತುಂಬ ಜನಕ್ಕೆ ಉಪಯೋಗ ಆಗುವಂಥ ಸಂದರ್ಭ ಕೂಡ ಇರುತ್ತೆ. ಯಾವುದೇ ರೀತಿಯಾದಂಥ ಮಿಸ್ಯೂಸನ್ನು ಆ ಟೆಲಿಗ್ರಾಮ್ ಗ್ರೂಪಿಂದ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ, ಸೊ ನಮ್ಮ ವಿಡಿಯೋವನ್ನು ಮತ್ತಷ್ಟು ನಾವು ಮುಂದುವರಿಸ್ತೇವೆ. ಬಟ್ ಈ ವಿಡಿಯೋವನ್ನು ಈಗ ನಾವು ಕೊನೆಗೊಳಿಸ್ತಾ ಇದ್ದೇವೆ. ಮತ್ತಷ್ಟು ವಿಡಿಯೋಗಳು ನಿಮ್ಮ ಮುಂದೆ ಬರುತ್ತೆ. ಈ ವಿಡಿಯೋವನ್ನು ನೋಡಿದಂಥ ನಿಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. TET ಪರೀಕ್ಷೆಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.